ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರ ಪರವಾಗಿ ಗುರುದೇವರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಅರ್ಪಿಸಿ, ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಸದಾಶಿವಸಮಾರಂಭಾಂ ಶ್ರೀಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಓಂ ನಮೋ ಭಗವತೆ ವಿರಾಜೇಶ್ವರಾಯ. ಓಂ ಮಹಾಗಣಪತಯೇ ನಮಃ. ಓಂ ಮಹಾಸರಸ್ವತ್ಯೈ ನಮಃ. ಮಂಗಳಾಚರಣ ಶ್ಲೋಕ ಭಗವದ್ಗೀತಾ as selected by Gurudev before ವ್ಯಾಖ್ಯಾನ commencement. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತರೋ ಜಯಮುದೀರಯೇ. ಹರಿ ಓಂ ತತ್ಸತ್. ಶ್ರೀ ಪರಮಾತ್ಮನೇ ನಮಃ. In the first chapter, Arjuna Vishada Yoga. Fourth shloka we had stopped last time. First chapter, we are commencing from 25th shloka, first chapter Bhagavad Gita. ಹೋದ ಸಲ ಏವ ಮುಕ್ತೋ ಹೃಷಿಕೇಶೋ ಗುಡಾಕೇಶೇನ ಭಾರತ, ಈ ಶ್ಲೋಕದಲ್ಲಿ ವ್ಯಾಸ ಮಹರ್ಷಿಗಳು ಪದಪ್ರಯೋಗದ ಬಗ್ಗೆ ಇನ್ಫಾರ್ಮೇಶನ್. ಋಷಿಕೇಶ ಅನ್ನುವ ಪದ ಪರಮಾತ್ಮನನ್ನ ಕುರಿತು ಯಾವ ದೃಷ್ಟಿಯಿಂದ ಮಹರ್ಷಿಗಳು ಹೇಳಿದ್ದಾರೆ, ಗುಡಾಕೇಶ ಅನ್ನೋದು ಯಾವ ದೃಷ್ಟಿಯಿಂದ ಹೇಳಿದ್ದಾರೆ. ದೀಸ್ ಟೂ ವರ್ಡ್ಸ್ ಆರ್ ಸೋ ಇಂಟ್ರೆಸ್ಟಿಂಗ್ ಅಂಡ್ ಸೋ ಇಂಪಾರ್ಟೆಂಟ್. ರಿಪೀಟೆಡ್ಲಿ ದೀಸ್ ಥಿಂಗ್ಸ್ ವಿ ಹ್ಯಾವ್ ರಿಮೆಂಬರ್ ಸರ್ಟನ್ ಥಿಂಗ್ಸ್ ಇನ್ ಮಹಾಭಾರತ itself. Last time somewhere I had touched upon by Guru's grace. So many words are there for Arjuna which Krishna uses in Bhagavad Gita. So many words are there for Krishna Paramatma which Arjuna uses while talking to him. The names of Arjuna used in Mahabharata, Bhagavad Gita is Gudakesha, Parantapa, Dhananjaya, Bharatarshava. These are different words, but above all, Krishna, the most the word which he used to use to call Arjuna, with which he was very much pleased, was Partha. ಕೃಷ್ಣನಿಗೆ ಅರ್ಜುನನ್ನ ಸಂಬೋಧನೆ ಮಾಡಲಿಕ್ಕೆ ಪಾರ್ಥ ಅನ್ನೋ ಹೆಸರು ಬಹಳ ಇಷ್ಟ. ಅದೇ ಪ್ರಕಾರ ಕೃಷ್ಣನನ್ನ ಸಂಬೋಧನೆ ಮಾಡಲಿಕ್ಕೆ ಅರ್ಜುನನಿಗೆ ಯಾವ ಹೆಸರು ಇಷ್ಟ ಅಂದ್ರೆ ಕೃಷ್ಣ ಅನ್ನೋ ಹೆಸರೇ ತುಂಬಾ ಇಷ್ಟ. ಅರ್ಜುನ ಪರಮಾತ್ಮನನ್ನ ಬೇರೆ ಬೇರೆ ರೀತಿಯಲ್ಲಿ ಕರೆದ್ರು, ಮಧುಸೂದನ ಅಂತೆಲ್ಲ ಕರೆದಿದ್ದಾನೆ, ಜನಾರ್ದನ ಅಂತ ಕರೆದಿದ್ದಾನೆ, ಕೇಶವ ಅಂತ ಕರೆದಿದ್ದಾನೆ. ಆದರೆ ಕೃಷ್ಣ, ದಟ್ ಇಸ್ ದಿ ಮೋಸ್ಟ್ ಹಾರ್ಟ್ ಫೆಲ್ಟ್ ನೇಮ್ ಹಿ ಯೂಸ್ ಟು ಕಾಲ್, ಬಿಕಾಸ್ ರಿಮೆಂಬರ್ ದೇ ಆರ್ ಬ್ರದರ್ ಇನ್ ಲಾಸ್. ಕೃಷ್ಣನ ತಂಗಿ ಸುಭದ್ರೆಯನ್ನ ಮದುವೆ ಆಗಿದ್ದೇ ಅರ್ಜುನ. ಸೊ ದೇ ಆರ್ ಬ್ರದರ್ ಇನ್ ಲಾ. Arjuna is brother-in-law of Krishna. Krishna's sister was married. Subhadra Parinaya, different story. And also remember, Kunti is maternal aunt for Krishna. ಕೃಷ್ಣನಿಗೆ ಕುಂತಿ ಸೋದರತ್ಯ ಆಗಬೇಕು. ಇವೆಲ್ಲ ದೃಷ್ಟಿಯಿಂದ ಬಾಂಧವ್ಯ, ಕ್ಲೋಸ್ಲಿ ವೆಲ್ ಕನೆಕ್ಟೆಡ್ ಫ್ಯಾಮಿಲಿ. ಸೊ ಫೆಮಿಲಿಯಾರಿಟಿ, ಅಂಡರ್ಸ್ಟ್ಯಾಂಡಿಂಗ್ is there both between Krishna and Arjuna. So when the chariot was brought by Krishna, Hrishikesha, in between the two armies, and Arjuna has to look at what are the important people, the warriors in the Kaurava army. Allinda shuru aagta ide. Lord is prodding the Arjuna here when he brings the chariot
ವೆರಿ ನಿಯರ್, ಫೇಸಿಂಗ್ ಕೌರವ ಆರ್ಮಿ. ಪರಮಾತ್ಮ ಏನ್ ಹೇಳ್ತಾ ಇದ್ದಾನೆ ಸಾರಥಿಯಾಗಿ ಕೂತ್ಕೊಂಡು ಅರ್ಜುನನಿಗೆ ಅಂದ್ರೆ, ನೋಡಪ್ಪ ಎದುರುಗಡೆ ಇದ್ದಾರಲ್ಲ ಎಲ್ಲ ಪಾಂಡವರು, ಅವ್ರ ಎದುರಿಗೆ ನಿಲ್ಲಿಸಿದ್ದೇನೆ. ಹಿಂದ್ಗಡೆ ಕೌರವ ನಿನ್ನ ಪಾಂಡವರ ಸೈನ್ಯ ಇದೆ, ಮುಂದ್ಗಡೆ ನಿನ್ನ ಮಧ್ಯದಲ್ಲಿ ಇದೆ, ನಾನು ಮಧ್ಯದಲ್ಲಿ ತಂದು ನಿಲ್ಲಿಸಿದ್ದೇನೆ. ಎಲ್ಲರನ್ನೂ ಸರಿಯಾಗಿ ನೋಡು, ಮೊದಲು ಎದುರುಗಡೆ ಇರೋ ನಿನ್ನ ಶತ್ರುಗಳನ್ನು ನೋಡು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಈಗ ಯಾರಿಗೆ? ಅರ್ಜುನನಿಗೆ. ಭೀಷ್ಮ ದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯೈತಾನ್ ಸಮವೇತಾನ್ ಕುರುನಿತಿ. ಪಾರ್ಥ ಪಶ್ಯ, ಪಾರ್ಥ ಪಶ್ಯ, ಹೇ ಅರ್ಜುನ ಲುಕ್, ಏತಾನ್ ಸಮವೇತಾನ್ ಕುರೂನಿತಿ, ಕುರೂನ್ ಇತಿ, ಏತಾನ್ ಸಮವೇತಾನ್ ಕುರೂನ್ ಇತಿ ಪಶ್ಯ. Lord is telling Arjuna, look. Pashya means look ahead. He is not using the word Dhartarashtra. Arjuna used the word Dhartarashtra, indicating they are the sons of Dhritarashtra. ಧೃತರಾಷ್ಟ್ರನ ಮಕ್ಕಳು, ದೊಡ್ಡಪ್ಪನ ಮಕ್ಕಳು ಧಾರ್ತರಾಷ್ಟ್ರರು, ಕುಬುದ್ಧಿಯವರು, ದುರ್ಯೋಧನಾದಿಯವರು, ಬಹಳ ಅನ್ಯಾಯದಲ್ಲಿ ಇರತಕ್ಕಂಥವರು ಅಂತ ಸಿಟ್ಟು ಅರ್ಜುನನಿಗೆ. ಕುರುವಂಶಕ್ಕೆ ಸಂಬಂಧಪಟ್ಟಂತಹವರು ಧೃತರಾಷ್ಟ್ರನ ಮಕ್ಕಳು ಆಗಿದ್ದಾರೆ, ಪಾಂಡವನ ಮಕ್ಕಳು ಆಗಿದ್ದಾರೆ. ಸೊ ಬೋತ್ ಪಾಂಡವಾಸ್ ಅಂಡ್ ಕೌರವಾಸ್, ದಿ ಧೃತರಾಷ್ಟ್ರ ಸನ್ಸ್, ಬಿಲಾಂಗ್ ಟು ದ ಸೇಮ್ ಕುರು ಡೈನಾಸ್ಟಿ. ಅಂದ್ರೆ ದಾಯಾದಿಗಳು, ಕಸಿನ್ಸ್. ದೇ ಆರ್ ನಾಟ್ ಡಿಫರೆಂಟ್, ದೇ ಆರ್ ವಿತಿನ್ ದೆಮ್ಸೆಲ್ಸ್. ಸಂಸ್ಕೃತದಲ್ಲಿ ಜ್ಞಾತಿಗಳು, ಜ್ಞಾತಿ ಮೀನ್ಸ್ ಕ್ಲೋಸ್ ಬ್ಲಡ್ ರಿಲೇಟಿವ್ಸ್. ದೇ ಆರ್ ನಾಟ್ ಡಿಫರೆಂಟ್, ದೇ ಬಿಲಾಂಗ್ ಟು ದ ಸೇಮ್ ಗೋತ್ರ, ಸೇಮ್ ಕ್ಲಾನ್ ಅಂತ ಅರ್ಥ. ಸೊ ಇಲ್ಲಿ ಪರಮಾತ್ಮ ಏನ್ ಹೇಳ್ತಿದ್ದಾನೆ, ಕುರುವಂಶೀಯರನ್ನು ನೋಡು, ಸಮವೇತಾನ್ ಕುರೂನ್ ಇತಿ ಪಶ್ಯ. ಇಲ್ಲಿರ್ತಕ್ಕಂಥ ಕುರುವಂಶೀಯರು ಅಂತಂದ್ರೆ, ಅಕಾರ್ಡಿಂಗ್ ಟು ಲಾರ್ಡ್, ವ್ಯಾಸ ಮಹರ್ಷಿ is using the word indicating not only the enemy in front of you, your own soldiers who are backing you, your own people, both your own, here also, there also, both belong to the same dynasty, Kuru dynasty. In other words, what is the hint? ಇಲ್ಲಿ ಪರಮಾತ್ಮ ಏನು ಹಿಂಟ್ ಕೊಡ್ತಾ ಇದ್ದಾನೆ, ಸೂಕ್ಷ್ಮವಾಗಿ ಏನು ಹೇಳ್ತಾ ಇದ್ದಾನೆ? ಅರ್ಜುನ, ಎದುರುಗಡೆ ಇದ್ದಂತ ಕುರುವಂಶೀಯರನ್ನ ನೋಡು ಅಂದ್ರೆ ನೀನು ಅದೇ ವಂಶಕ್ಕೆ ಸೇರಿದವನು ಅಂತ ಅರ್ಥ. ಯು ಆಲ್ಸೋ ಬಿಲಾಂಗ್ ಟು ದ ಸೇಮ್, ಯುವರ್ ಬ್ರದರ್ಸ್ ಆಲ್ಸೋ ಬಿಲಾಂಗ್ ಟು ದ ಸೇಮ್ ಡೈನಾಸ್ಟಿ. ಯು ಆರ್ ಗೋಯಿಂಗ್ ಟು ಕಿಲ್ ದೆಮ್, ದೇ ಆರ್ ಗೋಯಿಂಗ್ ಟು ಕಿಲ್ ಯು. Ultimately, your own dynasty will be killed by each other. So it is a war of annihilation where ultimately everybody will be killed. That is the final Bhagavad Sankalpa. See, the war, the point is already mentioned long back. The Bhagavad Sankalpa was already there, preordained. What was the Sankalpa? All the 18 Akshohini Sainya should be annihilated. All the Pandavas army, Kaurava army should be annihilated, except the 5 Pandavas on this side, Satyaki, Krutavarma and Ashwathama and Krupacharya, this side bitre, all have to be annihilated. ಎಲ್ಲರೂ ಹೋಗಬೇಕು, ಎಲ್ಲರೂ ನಿರ್ನಾಮ ಆಗಬೇಕು, ಎಲ್ಲರೂ ಸಾಯಬೇಕು. ಇದು ಭಗವತ್ ಸಂಕಲ್ಪನೆ ಇದೆ. ಸೊ ಈಗ ಅರ್ಜುನನಿಗೆ ಹುರಿದುಂಬಿಸ್ಬೇಕಲ್ಲ. See, he has to see that the passion, compassion, moha should subtly come out in the mind of Arjuna. So, Lord is always called Kapata Nataka Sutradhara. That word is beautiful word. I don't know who coined that word. Kapata Nataka Sutradhara means everything is a daydream-like thing happening in the waking world. We think it is real, but it is not real. It is actually controlled by the controller who is behind. The controller is a god. Kapata Nataka means this is a drama played by God himself. Sutradhara. He has got all the dhagas in his hand. So we are all like puppets and he is a puppeteer. So Krishna is always referred like that. Kapata Nataka Sutradhara. So he is inciting Arjuna in this way. Look at the Kuru dynasty.
Then what happens? The real Yogamaya sets in now. Remember, now we are coming to 26th shloka, first chapter. Arjuna Vishada Yoga. Vishada word Gurudev has explained it so beautifully long back. The chapter is called Vishada Yoga. Now look at the 26th shloka onwards. What? This is a turning point anta ಹೇಳ್ತಾರೆ. ಯಾವುದು? Yogamaya, all the time working, Lords, now it captures the mind of Arjuna. ಅರ್ಜುನನ ಮನಸ್ಸನ್ನ ಭಗವಂತನ ಯೋಗ ಮಾಯೆ ಇದೆಯಲ್ಲ, ಯಾವ ರೀತಿ ಅದನ್ನು ಕಬಳಿಸ್ಬಿಟ್ಟಿದೆ ಅಂದ್ರೆ, ಅವನ ಸ್ಮೃತಿ, ದ ಲಾಜಿಕ್, ದಿ ಲಾಜಿಕಲ್ ಇಂಟರ್ಪ್ರಿಟೇಷನ್ ಶುಡ್ ಗೋ ಅವೇ. ಹಿಸ್ ಕ್ವಾಲಿಟಿ ಆಫ್ ಫೈಟಿಂಗ್ ಆಸ್ ಅ ವಾರಿಯರ್ ಶುಡ್ ಗೋ ಅವೇ. ಹಿ ಶುಡ್ ಬಿಹೇವ್ ಇನ್ ದ ವೇ ಲಾರ್ಡ್ ಎಕ್ಸ್ಪೆಕ್ಟ್ಸ್ ಹಿಮ್ ಟು ಬಿಹೇವ್ ಅಂತ ಅರ್ಥ ಯೋಗಮಾಯ. ಪರಮಾತ್ಮನ ಸಂಕಲ್ಪ ಏನಿದೆಯೋ ಆ ಪ್ರಕಾರ ಈತನ ಬುದ್ಧಿ ಭ್ರಮಣೆ ಆಗಬೇಕು ಅನ್ನೋದು ಯೋಗಮಾಯ ಉದ್ದೇಶ. ಯಾಕೆಂದ್ರೆ ಇನ್ ದ ಲೇಟರ್, ದ ನೆಕ್ಸ್ಟ್ ಕಮಿಂಗ್ ಚಾಪ್ಟರ್ಸ್, ಯು ವಿಲ್ ಅಂಡರ್ಸ್ಟ್ಯಾಂಡ್ ಲಾರ್ಡ್ ಮೇಕಿಂಗ್ ದಿಸ್ ಪಾಯಿಂಟ್ ವೆರಿ ಕ್ಲಿಯರ್. ಪರಮಾತ್ಮ ಇದನ್ನು ಬಹಳ ಸ್ಪಷ್ಟವಾಗಿ ಮುಂದೆ ಹೇಳ್ತಾರೆ. ಇದೇ ಕೃಷ್ಣ ಪರಮಾತ್ಮ ಮುಂದೆ ಹೇಳೋ ಮಾತು ಏನಿದೆ ಅಂದ್ರೆ, ನಾನು ಯಾರಿಗೂ ಯಾಕೆ ಅರ್ಥ ಆಗಲ್ಲ, ನೀವು ಯಾರೂ ನನ್ನನ್ನು ಅರ್ಥ ಮಾಡಿಕೊಳ್ಳಿಕ್ಕೆ, ತಿಳಿಯೋದಕ್ಕೆ, ಅರ್ಥೈಸೋದಕ್ಕೆ, ನೋಡ್ಲಿಕ್ಕೆ, ನನ್ನ ನಿಜ ಸ್ವರೂಪ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯು ಕೆನಾಟ್ ರಿಯಲಿ ಅಂಡರ್ಸ್ಟ್ಯಾಂಡ್ ಮೀ, ಯು ಕೆನಾಟ್ ರಿಯಲಿ ನೋ ಮೀ. ಇನ್ ದಿಸ್ ವರ್ಲ್ಡ್ ಆಫ್ ಡ್ಯುಯಾಲಿಟಿ, ಇನ್ ದಿಸ್ ವರ್ಲ್ಡ್ ಆಫ್ ಡ್ರೀಮ್, ಯು ಕೆನಾಟ್ ಈವನ್ ಇಮ್ಯಾಜಿನ್ ಟು ನೋ ಮೀ ಅಂತ ಹೇಳ್ತಾನೆ ಪರಮಾತ್ಮ. ನಾಹಂ ಪ್ರಕಾಶ ಸರ್ವಸ್ ಯೋಗ ಮಾಯಾ ಸಮಾವೃತಃ. With my own Maya I am covered, my own Maya is the impediment, my own Maya Shakti is there, so you cannot see me. You cannot see me andre you cannot see my actions. You cannot contemplate on my actions. So hilli, so next shloka. With this background, observe the shloka here. Tatra pashyat stithan parthat pitva nasapita mahan Acharyan Matulan Bhratran Putran Pautran Sakistata. So Arjuna is looking, as Lord told him, look at the Kuru dynasty. What is that he is seeing? ಅರ್ಜುನ ನೋಡ್ತಾ ಇದ್ದಾನೆ, ಎದುರುಗಡೆ ಕೌರವರ ಸೈನ್ಯ, ಪಕ್ಕದಲ್ಲೇ ತನ್ನ ಹಿಂದ್ಗಡೆ ತಂದೆ ಸೈನ್ಯ, ಪಾಂಡವರ ಸೈನ್ಯ. ಏನ್ ನೋಡ್ತಾ ಇದ್ದಾನೆ? ಎರಡೂ ಕಡೆ ನೋಡಿದ್ರೆ ಅವನ ಕಣ್ಣಿಗೆ ಏನು ಕಾಣ್ತಾ ಇದೆ ಅಂದ್ರೆ, ಇಲ್ಲಿ ಯೋಧರು ಕಾಣ್ತಾ ಇಲ್ಲ, ಶತ್ರುಗಳು ಅಂತ ಕಾಣ್ತಾ ಇಲ್ಲ. ಅಧರ್ಮದಲ್ಲಿರ್ತಕ್ಕಂತಹ ದುರ್ಯೋಧನ ನಮ್ಮನ್ನು ಕೊಲ್ಲಿಕ್ಕೆ ಬಂದಿದ್ದಾನೆ ಅಂತ ಗೊತ್ತಾಗ್ತಾ ಇಲ್ಲ. ದುಶ್ಯಾಸನಾದಿ ವಿಕರ್ಣಾದಿ ನಮ್ಮನ್ನು ಕೊಲ್ಲೇಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈಗ ಕಾಣ್ತಾ ಇರೋದು ಅವನು ಬೇರೆ ಕಾಣ್ತಾ ಇದ್ದಾನೆ. ಏನ್ ಕಾಣ್ತಾ ಇದ್ದಾನೆ? ಅಯ್ಯೋ, ಎದುರುಗಡೆ ನಮ್ಮ ಪಿತಾಮಹರು, ನಮ್ಮ ವಂಶಕ್ಕೆ ಹಿರಿಯರು, ಭೀಷ್ಮ ಪಿತಾಮಹ, ಗ್ರ್ಯಾಂಡ್ ಫಾದರ್ ದ್ರೋಣಾಚಾರ್ಯ, ಅವರು ವಿದ್ಯಾಗುರು, ಕೃಪಾಚಾರ್ಯ ವಿದ್ಯಾಗುರು, ಅಂಡ್ ದ ಗ್ರೇಟ್ ಅಶ್ವತ್ಥಾಮ, ಸನ್ ಆಫ್ ದ್ರೋಣಾಚಾರ್ಯ, ಮಹಾಬ್ರಾಹ್ಮಣ, ಇವರೆಲ್ಲ ಎದುರುಗಡೆ ಇದ್ದಾರೆ. ದೆನ್ ಫಾದರ್ ಇನ್ ಲಾಸ್, ಬ್ರದರ್ ಇನ್ ಲಾಸ್, ಪ್ಯಾಟ್ರಲ್ ಅಂಕಲ್, ಮೆಟ್ರಲ್ ಅಂಕಲ್, ಹೆಣ್ಣು ಕೊಟ್ಟು ಮಾವಂದ್ರಿದ್ದಾರೆ ಎರಡೂ ಕಡೆ ಲೆಕ್ಕ ಹಾಕಿದ್ರೆ. ಚಿಕ್ಕಪ್ಪ, ದೊಡ್ಡಪ್ಪ, ಭಾವಂದ್ರಿದ್ದಾರೆ, ಭಾವನೆಂಟರಿದ್ದಾರೆ, ಮಕ್ಕಳಿದ್ದಾರೆ, ಮೊಮ್ಮಕ್ಕಳು ಇದ್ದಾರೆ. ಎರಡೂ ಕಡೆ ಲೆಕ್ಕ ಹಾಕಿದ್ರೆ ಎರಡೂ ಒಂದೇ. ಕುರು ಸಂತತಿ ಅಂದ್ರೆ ಎಲ್ಲರೂ ಒಂದೇ. ದುರ್ಯೋಧನ ಮಗ ಒಂದು ಉದಾಹರಣೆ, an example. What Arjuna is looking at. Duryodhana's son is also there fighting. Lakshmana his name. Duryodhana's son name is Lakshmana. Arjuna's son is also there fighting in his side, Abhimanyu. So for Arjuna, the way Abhimanyu is his son, he also treats Lakshmana as his son. Because Dayad is son, cousin brother's son. Cousin brother son is my own son. Cousin brother daughter is my own daughter. ಇದು ನಮ್ಮ ಇವತ್ತಿಗೂ ಇರೋ ಪದ್ಧತಿ. ಮನೆಯಲ್ಲಿ all our brothers children are naturally happen to be brothers and sisters. So Arjuna is looking like that. So he is seeing the sons there, he is seeing grandsons there, he is seeing the father-in-laws there. ಇಲ್ಲಿ ಶೈಬ್ಯ ಇದ್ದಾರೆ, ಶಲ್ಯ ಇದ್ದಾರೆ.
See, what is that he is not seeing? The enemy is not seeing at all. He is seeing only relations. Yake? The Yoga Maya has played its role now. His mind is clouded. The contemplatory, inquisitive nature, the warrior nature has gone. For a second it has gone. His look is different. Drushti bere aitu. Kantara drushve bere aitu anta artha. Shvashuran savrudashchaiva senayor ubayorapi tan samikshasa kaunteya sarvan bandhunavasthitan. So all his relations are there, father-in-laws are there, ಎಲ್ಲ ಬಂಧುಗಳು ಬಾಂಧವರು ಹೆಣ್ಣು ಕೊಟ್ಟ ಮಾವ ಅಥವಾ ಸೋದರ ಮಾವಂದಿರು ತಮ್ಮಂದಿರು ಅಣ್ಣಂದಿರು ಈ ಎಲ್ಲ ಬಂಧು ಬಾಂಧವರು ವಿದ್ಯಾಗುರುಗಳು ಇದನ್ನು ನೋಡಿದಾಗ ಏನು ಅನಿಸ್ತಾ ಇದೆ ಆತನಿಗೆ? ವಿಷಾದ ಉಂಟಾಯಿತು. ನಾವು ಸಡನ್ಲಿ ಹಿ ಓವರ್ಕೇಮ್ ವಿತ್ ರಿಮೋರ್ಸ್ ಅಂಡ್ ಗ್ರೀಫ್. ಕಾತರ ಉಂಟಾಯಿತು, ವಿಷಾದ ಉಂಟಾಯಿತು. By looking, because his vision got changed, turned. So he developed a sort of compassion mixed with remorse and grief. Compassion mixed with sorrow. Compassion mixed with sorrow andre agony. Are all my own people are there, my own kids and kins are there. In my side also and their side also. So in this war, we are going to kill each other. That means our own kids and kins are going to be killed. ನಮ್ಮ ಬಂಧುಗಳು ನಮ್ಮ ಕೈಯಿಂದನೇ ಸಾಯ್ತಾರೆ, ನಮ್ಮ ಮಕ್ಕಳು ಮೊಮ್ಮಕ್ಕಳು ನಮ್ಮ ಕೈಯಿಂದನೇ ಸಾಯ್ತಾರೆ, ನನ್ನ ವಿದ್ಯಾಗುರುಗಳು ನಮ್ಮ ಕೈಯಿಂದನೇ ಹೋಗ್ತಾರೆ, ನಮ್ಮ ದಾಯಾದಿಗಳು ನಾವು ಎಲ್ಲ ಹೋಗ್ತೇವೆ. ದಿಸ್ ವಾಸ್ ಅ ಭಾವ Arjuna developed. So it's called Vishada Yoga. A sort of a compassion with grief and sorrow mixed. Why it came? He is a great warrior. Now, if you go back to this point, I was just discussing with Gurudev. Is it the first time Arjuna is fighting with Duryodhana, Dushasana, Bhishma, Drona, Karna, Ashwatthama together? You just think for a minute or for seconds. ಮಹಾಭಾರತ ಯುದ್ಧದಲ್ಲಿ ಅವರೆಲ್ಲ ಇದ್ದಾರೆ. ಭೀಷ್ಮ ಪಿತಾಮಹ, ಮುಖ್ಯ ಸೇನಾಪತಿ, ದ್ರೋಣಾಚಾರ್ಯ, ಅಶ್ವತ್ಥಾಮ, ಕರ್ಣ, ದುಶ್ಯಾಸನ, ದುರ್ಯೋಧನ, ಶಲ್ಯ ಎಲ್ಲರೂ ಇದ್ದಾರೆ ಆ ಕಡೆ. ಮಹಾರಥರು. ಇದು ಮೊದಲನೇ ಸಲ ಅಲ್ಲ. ಅರ್ಜುನ ಇವ್ರನ್ನೆಲ್ಲ ಯುದ್ಧದಲ್ಲಿ ನೋಡ್ತಾ ಇರೋದು ಇದೇ ಮೊದಲನೇ ಸಲ ಅಲ್ಲ. ಮಹಾಭಾರತದಲ್ಲೇ ಒಂದ್ ಕಡೆ ಬರುತ್ತೆ ಪ್ರಸಂಗ ಹಿಂದೆ. ಜಸ್ಟ್ ಬಿಫೋರ್ ಐ ವಾಸ್ ಜಸ್ಟ್ ಟಾಕಿಂಗ್ ಟು ಗುರುದೇವ್ ವಿರಾಟ ಪರ್ವ ಇನ್ ದ ಚಾಪ್ಟರ್. Arjuna in the dress of Bruhannade as a lady. Now he fights with the same Duryodhana, Bhishma, Drona, Karna. They had come with their army. Of course, it was not 18 Akshauhinis, 11 Akshauhini Sainya as in the war here. It was not a great battle. It was not a final war, but still it was a battle. So, of course, the intention was different there. But it is not the first time. Already he had fought with Bhishma, Drona. So why suddenly he develops the remorseness here, grief? Illi yake vishada barta ide? See, remember, ee vishada ellinda bantu? From the heart. See, his heart melted away. All of a sudden, without reason anta artha. Yake? If you go deeper into the significance, this is how the Yoga Maya of Lord is playing. Without that Yoga Maya, without the Sankalpa of Lord, he would not have developed this sudden change in the perception. The perception was earlier that I am going to fight with my enemies. He was ready to battle. Now this suddenly changed. They are not the enemies, they are my own kids and kids. So this is Vishada, melancholic mood.
a sort of a depressed mood, a sort of a depression sets in. ಕಾತರ ಭಾವ, ಅತ್ಯಂತ ದೈನ್ಯ ಭಾವ, ಮರುಕದಿಂದ ಕೂಡಿರತಕ್ಕಂತಹ, ಸಂತಾಪದಿಂದ ಕೂಡಿರತಕ್ಕಂತಹ ಆ ಭಾವ ಆತನಿಗೆ, ಅಯ್ಯೋ ನಾನು ನನ್ನವರನ್ನೇ ಕೊಲ್ತಾ ಇದ್ದೇನಲ್ಲಪ್ಪ, ಇದು ಮಹಾಯುದ್ಧ, ಇಲ್ಲಿ ಎಲ್ಲರೂ ಹೋಗ್ತಾರೆ, ಸೊ ನಾನು ಯಾರ ಜೊತೆಗೆ ಯುದ್ಧ ಆಡ್ತಾ ಇದ್ದೇನೆ, ನನ್ನ ಕಡೆಯವರ ಜೊತೆಗೆ ಆಡ್ತಾ ಇದ್ದೇನಲ್ಲ ಮಹಾರಾಜ್, ಏನಪ್ಪ ಕೃಷ್ಣ ಇದು, ಆ ಭಾವ, ಇದು ದೈನ್ಯ, ಮರುಕ, ಸಂತಾಪ. ಇದು ಬರದೇ ಇದ್ದಿದ್ರೆ ಏನಾಗ್ತಾ ಇತ್ತು ಪರಮಾತ್ಮನಿಗೆ ಗೊತ್ತು, ಯುದ್ಧವೇ ನಿಂತು ಹೋಗ್ತಾ ಇತ್ತೋ ಏನು. ಯಾಕಂದ್ರೆ ಧರ್ಮರಾಯ ಸ್ವಲ್ಪ ಎಷ್ಟೇ ಆದರೂ ಯುಧಿಷ್ಠಿರ ಧರ್ಮಕ್ಕೆ ಬಾಗುವಂಥವನೇ. ಒಂದು ವೇಳೆ ನೀವು ಯೋಚನೆ ಮಾಡೋದಾದ್ರೆ ಯುದ್ಧ ಬೇಡಪ್ಪ ಅಂತ ಅರ್ಜುನ ಬಲವಾಗಿ ನಿಶ್ಚಯ ಮಾಡಿಕೊಂಡು, ನಡಿಯಪ್ಪ ಕೃಷ್ಣ ನಿನ್ನ ರಥವನ್ನು ವಾಪಸ್ ತಕೊಂಡು ನಮ್ಮ ಅಣ್ಣ ಯುಧಿಷ್ಠಿರ ಹತ್ರ ಅಂತ ಹೋಗಿ ತಿರುಗಿಸ್ಕೊಂಡು ಹೋಗಿದ್ರೆ, ಯುಧಿಷ್ಠಿರನಿಗೆ ಬುದ್ಧಿವಾದ ಹೇಳಿಬಿಟ್ಟಿದ್ರೆ ಮುಂದೆ ಬರೋದರ ಬಹಳ ಸುಂದರವಾದ. ಸಿ ವಾಟ್ ಅರ್ಜುನ ಟೆಲ್ಸ್, ದೇ ಆರ್ ರಿಯಲಿ ಕರೆಕ್ಟ್ ಪಾಯಿಂಟ್ಸ್, ದೇ ಆರ್ ನಾಟ್ ಡಿಫರೆಂಟ್, ದೇ ಆರ್ ಲಾಜಿಕಲಿ ಹೈಲಿ ಕರೆಕ್ಟ್ ಪಾಯಿಂಟ್ಸ್. ಅಂಡ್ ಯುಧಿಷ್ಠಿರ ವುಡ್ ಹ್ಯಾವ್ ಅಗ್ರೀಡ್, ಯೋ ಅರ್ಜುನ ಯು ಆರ್ ರೈಟ್, ಓಕೆ ಲೆಟ್ಸ್ ನಾಟ್ ಫೈಟ್, ವಿಲ್ ಗೋ ಬ್ಯಾಕ್, ವಿಲ್ ಫೈಂಡ್ ಸಮ್ ಅದರ್ ಪ್ಲೇಸ್ ಅಂಡ್ ಲಿವ್ ಸಪರೇಟ್ಲಿ. War would have been averted at that. So, Vishada Yoga is because, that is why it is called Vishada Yoga, his name is given. Because of this turning point by the Lord, ಕಪಟನಾಟಕ ಸೂತ್ರಧಾರ ಮನಸ್ಸಿನಲ್ಲಿ ಕೂತ್ಕೊಂಡು ಒಳಗಡೆ ಇರತಕ್ಕಂಥ ಪರಮಾತ್ಮ ಹೇಗೆ ಆಟ ಆಡಿಸ್ತಾ ಇದ್ದಾನೆ ಅಂದ್ರೆ ಹೀಗೆ. This is how he is playing a trick in the mind. So, ತಾನ್ ಸಮೀಕ್ಷಸ ಕೌಂತೇಯ ಸರ್ವಾನ್ ಬಂಧೋ ನಮಸ್ತಿತ ಕೃಪಯಾ ಪರ್ಯಾವಿಷ್ಟೋ ವಿಷೀದನ್ನಿದಂ ಅಬ್ರವೀತ್. So, with greatest compassion mixed, sorrow mixed mind, now the Arjuna tells Lord, ಬಹಳ ವಿಷಣ್ಣನಾಗಿ, ಬಹಳ ದೈನ್ಯದಿಂದ, ದುಃಖದಿಂದ ಅರ್ಜುನ ಹೇಳ್ತಾ ಇದ್ದಾನೆ. ಯಾರಿಗೆ? ನಾವು ಅರ್ಜುನ ಕೃಷ್ಣ ಪರಮಾತ್ಮನಿಗೆ. ಅವನು ಕೃಷ್ಣ ಪರಮಾತ್ಮ ಅಂತ ಗೊತ್ತಿಲ್ಲ ಅರ್ಜುನನಿಗೆ, ನನ್ನ ಸಾರಥಿ ಅಂತ ಅಷ್ಟೇ ಗೊತ್ತಲ್ವಾ, ಬಹಳ ಸಲಿಗೆ ಅಲ್ವಾ. ಕೃಷ್ಣನಿಗೆ ಹೇಳ್ತಾ ಇದ್ದಾನೆ ಅರ್ಜುನ. ಈಗ ಏನ್ ಹೇಳ್ತಾ ಇದ್ದಾನೆ? ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಯುಯುತ್ಸಂ ಸಮುಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ. Now, all the physical attributes, the reactions he is showing, the mental and physical, how they are interlinked. Whatever is happening in the mind is being shown. That's what he is explaining. Psychosomatic relationship. ಮನಸ್ಸಲ್ಲಿ ಯಾವ ಭಾವನೆಗಳು ಬರ್ತಾ ಇದೆಯೋ ಅದರ ಪ್ರಕಾರ ದೇಹದಲ್ಲಿ ಬದಲಾವಣೆ ಆಗ್ತಾ ಇದೆ. ಆ ದೇಹದ ಬದಲಾವಣೆ ಆತನೇ ನೋಡ್ತಾ ಇದ್ದಾನೆ. ಮನಸ್ಸಲ್ಲಿ ಮರುಕ ಇದೆ, ಸಂತಾಪ ಇದೆ, ಒಂಥರ ದುಃಖ ಇದೆ, ಅದು ಆತನ ದೇಹದಲ್ಲಿ ಬದಲಾವಣೆ ತರ್ತಾ ಇದೆ. ಅದನ್ನು ನೋಡಿ ಹೇಳ್ತಾ ಇದ್ದಾನೆ, ಕೃಷ್ಣ ನೋಡಪ್ಪ, ನೋಡು ಇದು ನೋಡು ಏನಾಗ್ತಾ ಇದೆ ನನಗೆ, ಅಲ್ಲಿ ನೋಡು. ಸ್ವಜನಂ ದೃಷ್ಟ್ವೇಮಂ ಸ್ವಜನಂ, ಸ್ವಜನಂ ನನ್ನವರೇ ಇದ್ದಾರಲ್ಲಪ್ಪ, ಮೈ ಓನ್ ಪೀಪಲ್, ಐ ಆಮ್ ಸೀಯಿಂಗ್ ಮೈ ಓನ್ ಪೀಪಲ್, ಮೈ ಓನ್. ಪ್ಲೀಸ್ ರಿಮೆಂಬರ್ ದ ವರ್ಡ್ಸ್, ಪ್ಲೀಸ್ ರಿಮೆಂಬರ್. ಸ್ವಜನಂ ಕೃಷ್ಣ ಯುಯುತ್ಸಂ ಸಮುಪಸ್ಥಿತಂ, ಯುದ್ಧ ಆಡ್ಲಿಕ್ಕೋಸ್ಕರ ಇಲ್ಲಿ ಬಂದ್ಬಿಟ್ಟಿದ್ದಾರೆ. ಸಮುಪಸ್ಥಿತಂ ಯಾರು? ಹೂ ಹ್ಯಾಸ್ ಕಮ್? ಎನಿಮಿ ಅಲ್ಲ, ಸ್ವಜನ, ಮೈ ಓನ್ ಪೀಪಲ್, ಮೈ ಓನ್ ಪೀಪಲ್. See, this is how the Maya is taking hold completely the mind. Arjuna is thinking that he is very intelligent. After 5,000 years, today also we think we are very intelligent. I think I am super intelligent. I think I know how to lead my life. I think I can plan correctly my life. I think so many things. But nothing will happen according to me sometimes. That I never understand why. ನಾವು ಲೆಕ್ಕ ಹಾಕೋದು, ನಾನು ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು. This is how we think even today. So Arjuna is thinking, look, ಸ್ವಜನ, ಮೈ ಓನ್ ಪೀಪಲ್ ಆರ್ ಸ್ಟ್ಯಾಂಡಿಂಗ್ ಕೃಷ್ಣ, ನನ್ನವರೇ ಇದ್ದಾರಲ್ಲಪ್ಪ, ಯುದ್ಧ ಆಡ್ಲಿಕ್ಕೆ ಬಂದಿದ್ದಾರಲ್ಲ, ಯುದ್ಧಕ್ಕೆ ರೆಡಿಯಾಗಿ ಬಂದಿದ್ದಾರಲ್ಲ ಎದುರುಗಡೆ. ಸಿ, ದೃಷ್ಟ್ವೇಮಂ ಸ್ವಜನಂ ಕೃಷ್ಣ, ಕೃಷ್ಣ ಆಫ್ಟರ್ ಸೀಯಿಂಗ್ ಸ್ವಜನಂ ದೃಷ್ಟ್ವೇಮಂ,
You remember long back in the Pitaka, Introduction to Bhagavad Gita, you go back to the memory, Introduction to Bhagavad Gita, how the Maya plays a trick ಅನ್ನೋದಕ್ಕೆ ಹೇಳ್ತಾ ಇದ್ದೇನೆ. In the Upasamhara, in the final benedictory verse of Anugita in Ashwamedha Parva, what Lord finally gives the benedictory Upadesha to Arjuna 2 years after the war. 2 years after the war. Before he goes to Dwaraka. Mahabharata war, according to our Vidvamsas, occurred 36 years before the commencement of Kali Yuga. This I have already told. In the year 3138 BC. 2 years after the war, Arjuna says, I have forgotten Bhagavad Gita, the Upadesha you gave 2 years before. Krishna, I have forgotten. Please tell me once again what Upadesha you gave at the battleground ಅಂತ ಹೇಳಿದಾಗ, you know that Krishna will I don't know what I should tell. ನಿನ್ನಂತ ಮಂದ ಮತ್ತೆ ನೋಡೇ ಇಲ್ಲ. ಅವತ್ತು ಹೇಳಿದ ಉಪದೇಶ ಯಾವ ಭಾವದಲ್ಲಿ ಹೇಳಿದ್ದೆ ಈಗ ಮತ್ತೆ ಹೇಳಲಿಕ್ಕೆ ಆಗಲ್ಲಪ್ಪ. ಮತ್ತೆ ಮತ್ತೆ ಅದೇ ಉಪದೇಶ ಅದೇ ತರ ಹೇಳಲಿಕ್ಕೆ ಆಗಲ್ಲ. ಯಾವ ಭಾವ ಇತ್ತು ಆ ಭಾವ ಇತ್ತು. ಬ್ರಹ್ಮಕಥಿತಂ, ಪರಬ್ರಹ್ಮ ಸ್ವರೂಪನಾಗಿ ಹೇಳಿದಂತಹ, ಪರಬ್ರಹ್ಮ ಸ್ಥಿತಿ ಹೇಳಿದಂತಹ ಭಾವ, ತನ್ಮಯನಾಗಿ ಯೋಗಯುಕ್ತನಾಗಿ ಹೇಳಿದಂತಹ ಉಪದೇಶವನ್ನು ನೀನು ಮರೆತೆ ಅಂದ್ರೆ ಮತ್ತೇನು ಮಾಡಲಿ ಅಂತ ಹೇಳಿ ಬೈದು ಬಿಟ್ಟು ಮತ್ತೆ ಉಪದೇಶ ಕೊಡ್ತಾನೆ. ಅಗೇನ್ ಹಿ ಟೀಚರ್ಸ್ ದ ಸೇಮ್ ಉಪದೇಶ. ಇಟ್ಸ್ ಕಾಲ್ಡ್ ಅನುಗೀತ, ಸಿಮಿಲರ್ ಟು ಭಗವದ್ಗೀತಾ, ನೋ ಚೇಂಜ್ ಎಕ್ಸೆಪ್ಟ್ ಮೈನರ್ ವೇರಿಯೇಷನ್ ಅಷ್ಟೇ ಬಿಟ್ರೆ ಅನುಗೀತ ಈಸ್ ನಥಿಂಗ್ ಬಟ್ ಭಗವದ್ಗೀತಾ ಓನ್ಲಿ. ಲಾರ್ಡ್ ಅಗೇನ್ ಗಿವ್ಸ್ ಉಪದೇಶ. ಅಶ್ವಮೇಧ ಪರ್ವ ನೆಕ್ಸ್ಟ್ ಮುಂದೆ ಬರುವ. ಬೈ ದಿ ಎಂಡ್ ಆಫ್ ದಟ್ ಅನುಗೀತ ಹಿ ಸೇಸ್, ಉಪಸಂಹಾರದಲ್ಲಿ ಕೊನೆಯಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಏನ್ ಹೇಳ್ತಾನೆ, ಈಗಲಾರು ನೆನಪಿಟ್ಕೋ, ಇವೆಲ್ಲ ನಾನು ಹೇಳಿದ್ದೇನೆ, ಒಂದು ಸಲ ಮರ್ತಿದೀಯ, ಎರಡನೇ ಸಲ ಹೇಳ್ತಾ ಇದ್ದೇನೆ, ಫೈನಲ್ ಆಗಿ ಏನ್ ಹೇಳ್ತಾ ಇದ್ದೇನೆ, ರಿಮೆಂಬರ್, 2 ಅಕ್ಷರದ ಒಂದು ಪದ, 3 ಅಕ್ಷರದ ಒಂದು ಪದ. ಯಾರು 2 ಅಕ್ಷರದ ಪದಕ್ಕೆ ಜೋತು ಬೀಳ್ತಾರೋ, ಹುಟ್ಟು ಸಾವು ಮರಣ ಪುನರ್ಜನ್ಮ ಸೈಕಲ್ ಕಂಟಿನ್ಯೂಸ್. ದೋಸ್ ಹೂ ಗೆಟ್ ಅಟ್ಯಾಚ್ ಟು 3-lettered word, they escape the bondage, they escape birth and death cycle. Those who are attached to 2-lettered word, they remain in the samsara. ಯಾವುದು? ದ್ವಕ್ಷರಸ್ಥಂ ತು ಮೃತ್ಯು ಭವೇತ್, ತ್ರ್ಯಕ್ಷರಂ ಬ್ರಹ್ಮ ಶಾಶ್ವತಂ. ದ್ವಕ್ಷರಂ ಅಂದ್ರೆ 2-lettered word, ತ್ರ್ಯಕ್ಷರಂ 3-lettered word. ಮಮೇತಿ ಭವೇತ್ ಮೃತ್ಯು, ನೆಕ್ಸ್ಟ್ ಚರಣ. ಮಮೇತಿ ಭವೇತ್ ಮೃತ್ಯು, ನ ಮಮೇತಿ ಅಂದ್ರೆ ನ ಮಮ ಇತಿ. ಬ್ರಹ್ಮ ಶಾಶ್ವತಂ. ಮಮ ಅಂದ್ರೆ ನನ್ನವರು, ಮೈನ್. ಎಲ್ಲಿವರೆಗೆ ಅಟ್ಯಾಚ್ಮೆಂಟ್ ಇದೆಯೋ ಅಲ್ಲಿವರೆಗೆ ಭವೇನ್ ಮೃತ್ಯು, ಸಂಸಾರ ಇರೋದೆ. ನಾವು ಹುಡ್ತಾ ಇರ್ತೀವಿ, ಸಾಯ್ತಾ ಇರ್ತೀವಿ, ನಡೀತಾ ಇರುತ್ತೆ. ದಿಸ್ ಸೈಕಲ್ ಇಸ್ ಗೋಯಿಂಗ್ ಆನ್ ಆಸ್ ಲಾಂಗ್ ಆಸ್ ಐ ಬಿಲೀವ್ ಇನ್ ಮಮ. ಮಮ ಮಮ, ನನ್ನವರು ನನ್ನವರು ನನ್ನವರು. ಮಮ ಯಾವಾಗ ಬರುತ್ತೆ? ವೆನ್ ಯು ಫಸ್ಟ್ ಬಿಲೀವ್ ದಟ್ ಯು ಆರ್ ದ ಬಾಡಿ. ಸೊ ದಿ ಐ ಅಂಡ್ ಮಮ ಗೋ ಟುಗೆದರ್. ಅಹಂಕಾರ ಮಮಕಾರ. ದ ಈಗೋ ಅಂಡ್ ಮಮ ಗೋ ಟುಗೆದರ್. ದೇ ಆರ್ ಇನ್ಸೆಪರಬಲ್. 2 faces of the same coin. Ego and mama. Ego and mine. Even for a minute, for a second, if it is there in this birth, in our life, that ಇವರು ಮಾತ್ರ ನನ್ನವರು, ಇವರೆಲ್ಲ ನನ್ನವರು ಅಂದ್ರೆ ಉಳಿದವರು ನನ್ನವರಲ್ಲ. These people are mine ಅಂದ್ರೆ it means what? Others are not mine. See, this is the inner point. When we use the word mine, ಸ್ವಜನ, ಸ್ವಜನ ಅಂದ್ರೆ ಏನರ್ಥ? ಸ್ವಜನ ಅಂದ್ರೆ ಅರ್ಥ ಏನು? ಅರ್ಜುನ ಹೇಳ್ತಾ ಇದ್ದೇನೆ, ನಾನು ನನ್ನ ಸ್ವಬಾಂಧವರನ್ನ, ಸ್ವಜನರನ್ನು ನೋಡ್ತಾ ಇದ್ದೇನೆ, ನನ್ನವರನ್ನು ನೋಡ್ತಾ ಇದ್ದೇನೆ. ಡ್ಯುಯಾಲಿಟಿ ಬಂತ? ಅರ್ಜುನ ಇಸ್ ಎ ಪರಮ ಅಜ್ಞಾನಿ. ರಿಮೆಂಬರ್ ದಿಸ್ ಕರೆಕ್ಟ್ಲಿ. ಪರಮ ಅಜ್ಞಾನ ಸ್ಥಿತಿ, ದ್ವೈತ ಸ್ಥಿತಿ, waking state which is just like a dream, no difference. So ಇಲ್ಲಿ ಅಟ್ಯಾಚ್ಮೆಂಟ್ is there, ಅಹಂಕಾರ ಇದೆ, ನನ್ನವರು, ಆದ್ರಿಂದಲೇ ಅವನಿಗೆ ದುಃಖ.
ಉಪನಿಷತ್ತಲ್ಲಿ ಬಹಳ ಸುಂದರವಾದ ಉಕ್ತಿನೇ ಇದೆ. ಉಪನಿಷತ್ ವಚನ ಯಾವುದು? ದ್ವಿತೀಯಾದ್ವೈ ಭಯಂ ಭವತಿ. ಎಲ್ಲಿ ಎರಡು ಕಾಣುತ್ತೋ, ಎಲ್ಲಿ ಎರಡು ಅನ್ನೋದಿದೆಯೋ, ಒಂದಕ್ಕಿಂತ ಬೇರೆ ಇನ್ನೊಂದು ಅಂತಿದೆಯೋ, ಅಲ್ಲಿ ಭಯ, ಅಲ್ಲಿ ಮೃತ್ಯು. ಯಾರು ಎರಡನ್ನ ನೋಡ್ತಾರೋ, ಯಾರು ದ್ವೈತವನ್ನು ನೋಡ್ತಾರೋ, ಇಲ್ಲಿ ಯಾರು ಬೇರೆ ಬೇರೆ ಎಲ್ಲವೂ ಬೇರೆ ಅಂತ ನೋಡ್ತಾರೋ ಅವರು ಮೃತ್ಯುವಿನಿಂದ ಮೃತ್ಯುವಿಗೆ ಹೋಗ್ತಾ ಇರ್ತಾರೆ. ಎಲ್ಲ ಉಪನಿಷತ್ ವಚನಗಳು. ಸೊ ದಿಸ್ ಸ್ವಜನ ಮೀನ್ಸ್ ಮೈಂಡ್. ದಿಸ್ ಈಸ್ ಅಟ್ಯಾಚ್ಮೆಂಟ್. ದಟ್ ಈಸ್ ವೈ ದ ವಿಷಾದ ಯೋಗ, ದ ವಿಷಾದ, ದ ಮೂಡ್, melancholic mood, the mood of sorrow, the mood of compassion, mood of grief, mood of remorse, everything sets in. He becomes depressed. He starts weeping, the mentally weeping. That is vishad. And also it may lead to physical weeping. ಯಾವಾಗ ಮನಸ್ಸಿಗೆ ತುಂಬಾ ದುಃಖ ಆದರೆ ಮೈನಲ್ಲಿ ಎಷ್ಟೋ ಪರಿಣಾಮಗಳಾಗತ್ತೆ, ಬದಲಾವಣೆ ಆಗುತ್ತಲ್ಲ. ಅದಕ್ಕೆ ಏನ್ ಹೇಳ್ತಾ ಇದ್ದಾನೆ? ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ ವೇಪತುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ. He is explaining what is happening in my body. Sidanti mama gatrani mukham cha parishushati. All my body organs are getting, totally fatigued. Almost. The body is not under my control. My organs are not under my control. ನನ್ನ ಅಂಗಾಂಗಗಳೆಲ್ಲ ಕೈ ಬಿಟ್ಟು ಹೋಗ್ತಾ ಇದೆ, ಶಿಥಿಲವಾಗ್ತಾ ಇದೆ, ನಡುತ್ತಾ ಇದ್ದೀನಿ ನಾನು. ಮುಖ ಪರಿಶುಷ್ಯತಿ, ಒಣಗ್ತಾ ಇದೆ, ಸೀದ್ ಹೋಗ್ತಾ ಇದೆ. ವೇಪತುಶ್ಚ ಶರೀರೇ ಮೇ, ನನ್ನ ಶರೀರದಲ್ಲಿ ನೀವು ನೋಡ್ತಾ ಹೋದ್ರೆ ಪೂರ್ತಿ ಬಳಲು ಹೋಗಿದೆ. ಮೈ ಹೋಲ್ ಬಾಡಿ ಈಸ್ ಅಬೌಟ್ ಟು ಫಾಲ್, ಟೋಟ್ಲಿ ಟೈರ್ಡ್. ಇಟ್ ಇಸ್ ಶಿವರಿಂಗ್. ಇಟ್ ಈಸ್ ಆಕ್ಚುಲಿ ಟ್ರೆಂಬ್ಲಿಂಗ್ ವಿತ್ ನಾಟ್ ಜಸ್ಟ್ ಫಿಯರ್ ಅಲ್ಲ, ಟ್ರೆಂಬ್ಲಿಂಗ್ ಬಿಕಾಸ್ ಆಫ್ ದ ಸಾರೋ, ಟ್ರೆಂಬ್ಲಿಂಗ್ ಬಿಕಾಸ್ ಆಫ್ ದ ಗ್ರೀಫ್ ದಟ್ ಐ ಹ್ಯಾವ್ ಟು ಕಿಲ್ ಮೈ ಪೀಪಲ್. ಮೈ ಪೀಪಲ್ ಆರ್ ದೇರ್ ಇನ್ ಫ್ರಂಟ್ ಆಫ್ ಮೀ. My grandfather is there, my guru is there, my children are there, grandchildren are there, everybody is there on our side and their side, put together. Vepatushcha sharire me romaharshascha jayate. romaharshascha jayate. ತುಂಬಾ ಹೆದರಿಕೆ ಆದಾಗ ಅಥವಾ ತುಂಬಾ ಭಯ ಆದಾಗ, ತುಂಬಾ ಇದಾದಾಗ, ಅಥವಾ if you suddenly encounter a shocking situation, we say, our hairs on the nape stand erect. ನಮ್ಮ ದೇಹದ ರೋಮಗಳು ನಿಮಿರಿ ನಿಂತು ಹೋಗ್ತವೆ, ಕೂದಲುಗಳು ನಾವು ಬೆಚ್ಚಬಿದ್ದಾಗ ಮೈ ನಡುಕ ಶುರು ಆಗುತ್ತೆ, ಮೈ ಮೇಲೆ ಮುಳ್ಳು ಬರುತ್ತೆ, ಕೂದಲುಗಳು ನಿಂತ್ಕೊಂಡ್ಬಿಡ್ತವೆ ಅಂತ ಹೇಳ್ತೀವಿ ಕನ್ನಡದಲ್ಲಿ. ದ ಹೇರ್ ಸ್ಟ್ಯಾಂಡ್ ಎರೆಕ್ಟ್ ಅಂತ ಹೇಳ್ತೀವಿ. ಗಾಂಡೀವಂ ಸಂಸತೆ ಹಸ್ತಾತ್ ತ್ವಕ್ಷೈವ ಪರಿದಹ್ಯತೆ ನ ಚ ಶಕ್ನ್ಯೋ ನ ಚ ಶಕ್ನ್ಯೋಂ ಅವಸ್ಥಾತುಂ ಭ್ರಮತೀವ ಚ ಮೇ ಮನಃ. ಸೊ ಹಿ ಈಸ್ ಎಕ್ಸ್ಪ್ಲೇನಿಂಗ್ ಅಂಡ್ ಎಕ್ಸ್ಪ್ಲೇನಿಂಗ್, ಹೇಳ್ತಾನೆ ಇದ್ದಾನೆ. ಪಾಪ ಏನು ಹೇಳಬೇಕು ಅಂದ್ರೆ ಮನಸ್ಸಿನ ಸ್ಥಿತಿ ಹೇಳ್ಕೊಳ್ತಾ ಇದ್ದಾನೆ. ನನ್ನ ಗಾಂಡೀವ ಧನುಸು ನೋಡು ಜಾರು ಹೋಗ್ತಾ ಇದೆಯಲ್ಲ ಕೃಷ್ಣ, ಕೈ ಬಿಟ್ಟು ಹೋಗ್ತಾ ಇದೆಯಲ್ಲ, ಮನಸ್ಸು ಸರಿಗಿಲ್ವಲ್ಲ, ಮನಸ್ಸು ದುಃಖ ಪಡ್ತಾ ಇದೆಯಲ್ಲ. ಸೊ ಆಲ್ ದೀಸ್ ಥಿಂಗ್ಸ್, ಮೈ ಬೋ ಇಸ್ ಸ್ಲಿಪಿಂಗ್ ಫ್ರಮ್ ಮೈ ಹ್ಯಾಂಡ್, ಗಾಂಡೀವ. ಮೈ ಸ್ಕಿನ್ ಇಸ್ ಬರ್ನಿಂಗ್, ಸ್ವೆಟ್ ಇಸ್ pouring out, my hands have become weak, my legs have become weak, I am trembling with compassion, fear, sorrow, everything put together. I am totally confused, Krishna. I am not able to stand, I am not able to fight, my mind is out. These are the feelings he is explaining and Karta. Then what is this? Nimittani ja pashyami viparitani keshava na shreyo anupashyami hatva swajanamahave. Again the word swajana, my own people in this. Nimittani ja pashyami viparitani keshava na shreyo anupashyami hatva swajanamahave. Ahave means in the war. Swajanam hatva, by killing my own people. Swajanam hatva, ahave, in this war. Ahave means in this battle. ಈ ಯುದ್ಧದಲ್ಲಿ ನನ್ನವರನ್ನು ನಾನು ಕೊಂದು. See, he knows. Heart of the heart, he knows that he is the greatest archer. ಅಪ್ರತಿಮ ವೀರ, ಪರಾಕ್ರಮಿ ಅಂತ ಅರ್ಜುನನಿಗೆ ಗೊತ್ತಿದೆ. ಯಾಕೆ ಅಂದ್ರೆ
ಅರ್ಜುನಿಗೆ ಯಾಕೆ ಗೊತ್ತಿದೆ ನಾನು ಅಪ್ರತಿಮ ವೀರ ಅಂದ್ರೆ, ದೇವಾನು ದೇವತೆಗಳು ನನ್ನನ್ನು ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ. ಇಂದ್ರನಿಂದ ವರವನ್ನು ಸಂಪಾದನೆ ಮಾಡಿ ಅಸ್ತ್ರವನ್ನು ಸಂಪಾದನೆ ಮಾಡಿಬಿಟ್ಟಿದ್ದಾನೆ ಅರ್ಜುನ. ಶಂಕರನಿಂದ, ಕೈಲಾಸದಲ್ಲಿರತಕ್ಕಂಥ ಶಂಕರನಿಂದ ಪಾಶುಪತಾಸ್ತ್ರವನ್ನು ಸಂಪಾದನೆ ಮಾಡಿದ್ದಾನೆ. ಹಾಗೆ ಇತರೆ ದೇವತೆಗಳಿಂದ ಅಗ್ನೇಯಾಸ್ತ್ರ, ವರುಣಾಸ್ತ್ರ ಅಂದ್ರೆ ಪರ್ಜನ್ಯಾಸ್ತ್ರ, ಸಂಮೋಹನಾಸ್ತ್ರ. ಸೊ different weapons he has procured from the devas, from the lord of devas Indra, from Shiva himself. ಸೊ ಇವೆಲ್ಲ ಅವನಿಗೆ ಇರೋದ್ರಿಂದ, ಆ ಶಕ್ತಿ ಇರೋದ್ರಿಂದ, ಜೊತೆಗೆ ಕೃಷ್ಣ ಇರೋದ್ರಿಂದ, he knows that he is going to kill everyone. He knows. He has that feeling on his own strength. ತನ್ನ ಪರಾಕ್ರಮದ ಮೇಲೆ ಆತನಿಗೆ ಅಭಿಮಾನ ಇದೆ, ತನ್ನ ಸಾಮರ್ಥ್ಯದ ಬಗ್ಗೆ ಗೊತ್ತಿರೋದ್ರಿಂದ ಇವರು ಎಲ್ಲರೂ ನನ್ನ ಕೈಯಿಂದ ಹತರಾಗ್ತಾರೆ, ಯಾಕೆ ಅಧರ್ಮದಲ್ಲಿದ್ದಾರೆ ಅಂತ ಗೊತ್ತಲ್ಲ. ಸೊ ಹಿ ನ್ಯೂ ದಟ್ ಹಿ ಇಸ್ ಗೋಯಿಂಗ್ ಟು ಕಿಲ್ ದೆಮ್. ಸೊ ದಟ್ ಈಸ್ ವೈ ಹಿ ಈಸ್ ವೀಪಿಂಗ್ ಇನ್ ದ ಮೈಂಡ್. ಅನ್ಯಾಯವಾಗಿ ನನ್ನವರೆಲ್ಲ ಹೋಗ್ತಾ ಇದ್ದಾರಲ್ಲ, ಯುದ್ಧ ಆದರೆ ನನ್ನವರೆಲ್ಲ ಹೊರಟೋಗ್ತಾರಲ್ಲಪ್ಪ ಕೃಷ್ಣ. ಇದಕ್ಕೆ ನಾನು ವಾಟ್ ಈಸ್ ದಟ್ ಐ ಆಮ್ ಸೀಯಿಂಗ್ ಅಂತ ಹೇಳ್ತಾನೆ. ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ. ನನಗೆ ಕಾಣ್ತಾ ಇರೋದಲ್ಲ, ಸಿ ಆಸ್ ಎ ಕ್ಲೂ ವಾಟ್ ಐ ಆಮ್ ಸೀಯಿಂಗ್ ಅರೌಂಡ್, just not on the day of war, even 1 week before the war commenced, lot of inauspicious shakunas, inauspicious events occurred in the Mahabharata time in those areas. Inauspicious events andre we call bad shakuna, certain indications that something evil will come. ಬಹಳ ವಿಪರೀತವಾದಂತಹ ಅಶುಭ ಶಕುನಗಳನ್ನು ನಾನು ನೋಡ್ಬಿಟ್ಟಿದ್ದೇನಪ್ಪ ಕೃಷ್ಣ. ಇವರೆಲ್ಲರೂ ಆ ಅಶುಭ ಶಕುನಗಳಿಗೆ ಅರ್ಥ ಏನು ಅಂದ್ರೆ, ಶಕುನಗಳು ಯಾಕೆ ಕಾಣ್ತಾ ಇದೆ, ಶುಭ ಮತ್ತು ಅಶುಭ. ದಟ್ ಮೀನ್ಸ್ ಯಾವಾಗ ನಮಗೆ ಕೆಟ್ಟ ಶಕುನಗಳು ಕಾಣ್ತಾ ಇದೆಯೋ ಅಂದ್ರೆ ಕೆಟ್ಟದಾಗತ್ತೆ. ಸಿ ಫಾರ್ ಎಕ್ಸಾಂಪಲ್, ಒನ್ ಎಕ್ಸಾಂಪಲ್ ಐ ಟಾಕ್ ಅಬೌಟ್ ದಿ ಶಕುನಸ್. ಪೀಪಲ್ ಬಿಲೀವ್ ದಟ್ ದೇರ್ ಇಸ್ ಸಮ್ pre-ordained, premonitory signal by some animals given regarding a disaster. See, one small example. There is a belief in our system that when a crow, black crow, suddenly starts, shouting with constantly with the sound, in your house, in front of your house, almost on your parapet wall, this window wall or the sill or the grill, or if it enters your house by chance and starts shouting, that indicates a bad omen. ಒಂದು ಕಾಗೆ ಬಂದು ತುಂಬಾ ಕಿರಿಸ್ತಾ ಇದ್ರೆ, ಇದ್ದಕ್ಕಿದ್ದ ಹಾಗೆ ಮನೆಯೊಳಗೆ ಬಂದ್ರೆ ಕಿರಿಸ್ತಾ ಇದ್ರೆ, ಮನೆ ಮೇಲೆ ಕೂತ್ಕೊಂಡು ಕಿರಿಸ್ತಾ ಇದ್ರೆ, ಈ ತರ ಎಲ್ಲ ನಂಬಿಕೆ ಇದೆ ನಮ್ಮಲ್ಲಿ. ಇದು ಒಳ್ಳೆ ಶಕುನ ಅಲ್ಲ, ಇದು ಕೆಟ್ಟ ಶಕುನ. It's a bad omen. So like that, Arjuna is saying, Krishna, that I am seeing bad omen. That means they are all going to be killed ಅಂತ. ಇದು ಯಾವುದು ಒಳ್ಳೇದು ಕಾಣ್ತಾ ಇಲ್ಲ. ನಚ ಶ್ರೇಯೋ ಅನುಪಶ್ಯಾಮಿ ಹತ್ವಾ ಸ್ವಜನಮಾಹವೆ. So not only the omen, I also know that killing my own people is not good for us. It is not a good thing. ನಮ್ಮವರಾಗ್ಲಿ ಯಾರೇ ಆಗ್ಲಿ, ನಾನು ನಮ್ಮವ್ರನ್ನೇ ಕೊಲ್ತಾ ಇರೋದ್ರಿಂದ ನನಗೆ ಒಳ್ಳೇದಾಗಲ್ಲ, ನನಗೆ ಸದ್ಗತಿ ಸಿಗಲ್ಲ, ಗೊತ್ತಿದೆ ನನಗೆ ಕೃಷ್ಣ. ದಿಸ್ ಇಸ್ ದ ಪಾಯಿಂಟ್. ಸ್ವಜನರ ಕೊಂದ್ರೆ, ನನ್ನವರನ್ನೇ ಕೊಂದ್ರೆ ನಾನು ಅಧೋಗತಿಯನ್ನು ಕಾಣ್ತೇನೆ ಅಂತ ಅವನ ಭಾವ. ಸೊ he is having that feeling that it will lead to disaster. So ultimately his mind, he is making very clear to Lord himself. ಏನು ಹೇಳ್ತಾ ಇದ್ದಾನೆ, ನ ಕಾಂಕ್ಷೆ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ ಕಿಂ ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ ಜೀವಿತೇನವ. He makes it very clear. So Krishna, you know now my mind, I don't want this victory, I don't want to be part of this battle, I don't want this rajya, I don't want this kingdom. So I don't want anything, I don't want to kill anybody, I want to go away, I want to stop, I don't want to continue, I want to go back, I want to
ಬಿ ಅವೇ ಫ್ರಮ್ ದ ವಾರ್ ಇಟ್ ಸೆಲ್ಫ್. ನನಗೆ ಯಾವುದು ಬೇಕಾಗಿಲ್ಲ, ರಾಜ್ಯವೂ ಬೇಕಾಗಿಲ್ಲ, ಜಯವೂ ಬೇಕಾಗಿಲ್ಲ. ಇವ್ರನ್ನ ಕೊಂದ್ರೆ ಅಪಕೀರ್ತಿ, ನಮಗೆ ಶ್ರೇಯಸ್ಸಲ್ಲ, ನನಗೇನು ಬೇಕಾಗಿಲ್ವಲ್ಲಪ್ಪ. ಈಗ ಇವ್ರನ್ನ ಕೊಲ್ಲೋದ್ರಿಂದ ನನಗೇನು ಲಾಭ ಇದೆ? ಆ ಲಾಭವನ್ನು ತಗೊಂಡು ನಾನು ಏನು ಮಾಡಲಿ? ಇದು ಬಹಳ ಪೇಚಾಡ್ತಾ ಇದ್ದಾನೆ. ಎಲ್ಲರನ್ನು ಕೊಂದ್ರೆ ನಾವಷ್ಟೇ ಉಳಿದ್ರೆ ಏನು ಉಪಯೋಗ ಅಂತ. ಈಗ ನಮ್ಮ ಜೊತೆಗೆ ನಮ್ಮವ್ರು ಇರಬೇಕಲ್ಲ, ನಮ್ಮ ಜೊತೆಗೆ ನಮ್ಮವ್ರು ಇದ್ರೆ ಆನಂದವನ್ನು ಹಂಚ್ಕೊಳ್ಬಹುದು. ಎಲ್ಲರೂ ಸತ್ತೋಗಿ ನಾನು ಒಬ್ಬನೇ ಉಳಿದ್ರೆ, ಅಂದ್ರೆ ಇಡೀ ಒಂದು ಊರಿಗೆ ಎಲ್ಲರೂ ಹೊರಟೋಗಿ ನಾನು ಒಬ್ಬನೇ ಉಳಿದ್ರೆ ಆ ಊರಿನಲ್ಲಿ ನಾನು ಏನ್ ಮಾಡಬಹುದು? ಯಾರ ಹತ್ರ ಮಾತಾಡಬಹುದು? ಯಾರ ಹತ್ರ ಸಂತೋಷ ಹಂಚ್ಕೊಳ್ಬಹುದು? ಇಫ್ ಐ ಲಿವ್ ಅಲೋನ್ ಇನ್ ಎ ಸಿಟಿ ಆಫ್ಟರ್ ಕಿಲಿಂಗ್ ಎವ್ರಿ ಒನ್, what is that I am going to? I may be a lord of the city, but what is the use? There is nobody to talk to me, nobody is to share my joy, my grief, no companionship. I can't talk with anybody else. I am all alone left. So these are the feelings in his mind. येषाम् अर्थे काङ्क्षितं नो राज्यं भोगा सुखानि च त इमे स्थिता युद्धे प्राणां त्यक्त्वा धनानि च. Now he has made this point again clear. येषाम् अर्थे काङ्क्षितं नो राज्यं भोगा सुखानि च त इमे अवस्थिता युद्धे प्राणां त्यक्त्वा धनानि च. The people here have assembled by foregoing their life. ಯುದ್ಧದಲ್ಲಿ ಸತ್ರೂ ಪರವಾಗಿಲ್ಲ, ನಾವು ಪ್ರಾಣವನ್ನು ಕೊಟ್ಟಾದ್ರೂ ಪರವಾಗಿಲ್ಲ ಅಂತ ಬಂದಿದ್ದಾರಲ್ಲ, ಅವ್ರು ಎಲ್ಲರೂ ಹೋಗ್ತಾರೆ, ಎಲ್ಲರೂ ಸಾಯ್ತಾರೆ, ಎಲ್ಲರೂ ಸತ್ನ ನಾನು ಒಬ್ಬನೇ ಇದ್ದು ಏನ್ ಮಾಡಲಿ? ನಾವು 5 ಜನ ಪಾಂಡವರು ಇದ್ರೆ ಏನ್ ಮಾಡಬೇಕು? ಯಾರಿಗೋಸ್ಕರ ನಾವು ಜೀವನ ಮಾಡಬೇಕು? ಯಾರನ್ನು ನೋಡ್ಕೊಂಡು ನಾವು ಬದುಕಬೇಕು? ಅವರೆಲ್ಲರೂ ಸತ್ತು ಹೋದ್ರೆ ವಾಟ್ ಇಸ್ ದ ಯೂಸ್? See, we have to live with my people, and if they are killed, what is the use in we 5 brothers having the whole kingdom of Hastinapura? What is the use? When all our people with whom we should live, if they are killed, what better use we have in this kingdom? No point in having the kingdom at all. Why? Again, he is trying to defend his argument. ಕೃಷ್ಣನಿಗೆ ಹೇಳ್ತಾರೆ ಮಾತುಗಳು, ಕೃಷ್ಣ ನೋಡ್ತಾ ಇದ್ದಾನೆ, ಆ ತಂದೆ ಸಂಕಲ್ಪ ಇದೆಯಲ್ಲ, ಮಾತಾಡ್ಲಿ. ಅರ್ಜುನ ಹೇಗಿದ್ರು ಅಜ್ಞಾನಿ, ಹೇಗಿದ್ರು ಮಾಯೆಯಲ್ಲಿದ್ದಾನೆ, ಮಾತಾಡ್ಲಿ. Let him speak. Let him come out with his mind. You know, a seasoned, even normal life, a seasoned person will never interfere in the beginning. He will allow the other party to speak. Come on, come out with all your grief, come out with all your points. Patiently he will listen. That is the seasoned nature of a seasoned person. Like that. Krishna is just listening. Arjuna is bada ಖುಷಿ ಅಂದ್ರೆ ಯಾವ ತರ ಖುಷಿ? Thinking that Krishna is lending a compassionate ear, he is more excited to pour out his grief and then logical conclusions, one after another. ಮುಂದೆ ಬರ್ತಕ್ಕಂಥ ಅರ್ಜುನನ ಪ್ರಶ್ನೆಗಳು ಏನಿದೆಯಲ್ಲ, ಕೃಷ್ಣ ಕೇಳ್ತಾ ಇದ್ದಾನೆ ಅಂತ ಗೊತ್ತಾದ ಕೂಡಲೇ ಆತನ ಮನಸ್ಸಲ್ಲಿ ಯಾವ ಭಾವ ಬರುತ್ತೆ, ಮುಂದೆ ಬರೋ ಶ್ಲೋಕ, ದಿ ಕಮಿಂಗ್ ಶ್ಲೋಕಾಸ್ ಇಂಡಿಕೇಟ್ so many things. They are all true. Please remember, I am giving a clue here. The next set of shlokas in the Vishada Yoga, what Arjuna gives as a reason why he doesn't want to fight. The reasons, not one reason, the reasons, one leading to the other. Those reasons are really correct. They are perfectly correct reasons. Logically correct reasons. Why? Because remember, Arjuna also knows by his own methods. Because in Mahabharata, if you read, you know, Kali Yuga is entering. They know that Kali Yuga is entering. Dwapara is going to close. Adharma is going to, take its own route in Kali Yuga. ಗೊತ್ತಿದೆ ಇವರಿಗೆ. ಅರಣ್ಯ ಪರ್ವದಲ್ಲಿ ಮಾರ್ಕಂಡೇಯ ಮುನಿಗಳು ಪಾಂಡವರಿಗೆ ಧರ್ಮರಾಯನ ಹಿಡ್ಕೊಂಡು ಕಲಿಯುಗ ವರ್ಣನೆ ಮಾಡಿಬಿಟ್ಟಿದ್ದಾರೆ. ಪಾಂಡವಾಸ್ ನೋ through the Maharshi Markandeya in Aranya Parva of Mahabharata what is going to happen in Kali Yuga, how adharma is going to spread, how aniti is going to spread. They know it. They have heard. So with those points, what will happen in this war? So logically he is correct. You can't say he is wrong. So
ಹ್ಯಾವ್ ದಿಸ್ ಪಾಯಿಂಟ್ ಇನ್ ದ ಮೈಂಡ್ ವೈಲ್ ರೀಡಿಂಗ್ ದಿ ಶ್ಲೋಕಸ್. ಈ ಶ್ಲೋಕ ವಿಷಾದ ಯೋಗ ಓದ್ತಾ ಇರ್ಬೇಕಾದ್ರೆ ಇದೆಲ್ಲ ತಲೆ ಒಳಗಿರಬೇಕು. ಅರ್ಜುನಗೂ ಗೊತ್ತಿದೆ ಮುಂದೆ ಏನಾಗಬಹುದು ಕಲಿಯುಗದಲ್ಲಿ. ಸ್ವಲ್ಪ ಸೆನ್ಸ್, ಹಿ ಹ್ಯಾಸ್ ಗಾಟ್ ದಟ್ ಸೆನ್ಸ್. ಡೋಂಟ್ ಥಿಂಕ್ ದಟ್ ಅರ್ಜುನ ಈಸ್ ನಾಟ್ ಇಂಟೆಲಿಜೆಂಟ್ ಪರ್ಸನ್. ಹಿ ವಾಸ್ ಎ ಇಂಟೆಲಿಜೆಂಟ್ ಪರ್ಸನ್. ಸೊ ವಾಟ್ ಈಸ್ ಎ ಸೀಯಿಂಗ್ ಹಿಯರ್? ಹಿ ಈಸ್ ಎಕ್ಸ್ಪ್ಲೈನಿಂಗ್, ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದ್ದಾನಲ್ಲ. ಈ ರಾಜ್ಯ ಭೋಗ, ಈ ಸುಖ, ಇವರೆಲ್ಲರೂ ತೀರ ಹೋದ್ಮೇಲೆ ನಾವು ಏನು ಮಾಡಬೇಕಪ್ಪ ಕೃಷ್ಣ? ಕೇಶವ, ಬೇಡಪ್ಪ ನಮಗೆ ಯುದ್ಧ, ವಾಪಸ್ ತಗೋ ರಥವನ್ನ. ಆಚಾರ್ಯ ಪಿತರ ಪುತ್ರ ತಥೈವ ಚ ಪಿತಾಮಹ ಮಾತುಲಾ ಶ್ವಶುರ ಪೌತ್ರಾ ಶಾಲ್ಯಾ ಸಂಬಂಧಿನಸ್ತಥಾ ಏತಾನ್ನ ಹಂತುಮಿಚ್ಛಾಮಿ ಜ್ಞತೋಪಿ ಮಧುಸೂದನ ಅಪಿ ತ್ರೈಲೋಕ್ಯ ರಾಜ್ಯಸ್ಯ ಹೇತೋಃ ಕಿಂ ನು ಮಹೀಕೃತೆ. 2 ಶ್ಲೋಕಾಸ್ 34 ಮತ್ತೆ 35 ಒಟ್ಟಿಗೆ ಬರ್ತಾ ಇದೆ. ಆಚಾರ್ಯ ಪಿತರ ಪುತ್ರ ತಥೈವ ಚ ಪಿತಾಮಹ. ಅರ್ಜುನ ಇಸ್ ಎಕ್ಸ್ಪ್ಲೈನಿಂಗ್ ಟು ಲಾರ್ಡ್ ಕೃಷ್ಣ. ಮಾತುಲಾ ಶ್ವಶುರ ಪೌತ್ರ ಶ್ಯಾಲಾ ಸಂಬಂಧಿನಸ್ತಥ ಏತಾನ್ನ ಹಂತುಮಿಚ್ಛಾಮಿ. ಏತಾನ್ ನ ಹಂತುಂ ಇಚ್ಛಾಮಿ. ಇವರೆಲ್ಲರೂ ಯಾರು ಮೇಲಿನ ಶ್ಲೋಕ ಇದೆಯಲ್ಲ, ಅವರೆಲ್ಲರನ್ನು ಹೇಳಿಬಿಟ್ಟು ಇವರೆಲ್ಲರೂ ನಾನು ಕೊಲ್ಲೋದಿಲ್ಲಪ್ಪ. ಯಾರನ್ನು ಕೊಲ್ಲೋದಿಲ್ಲ? ಐ ಆಮ್ ನಾಟ್ ಗೋಯಿಂಗ್ ಟು ಕಿಲ್ ಆಲ್ ದೀಸ್ ಪೀಪಲ್. ಹಿ ನೋಸ್ ದಟ್ ಹಿ ಈಸ್ ಕೇಪಬಲ್ ಆಫ್ ಕಿಲ್ಲಿಂಗ್. ಸೊ ಈ ಸೇ ಏತಾನ್ ನ ಹಂತುಂ ಇಚ್ಛಾಮಿ. ಏತಾನ್ ಹಂತುಂ ನ ಇಚ್ಛಾಮಿ. ಇವ್ರನ್ನ ಐ ಡೋಂಟ್ ವಾಂಟ್ ಟು ಕಿಲ್ ದೆಮ್. ಹೂ ಆರ್ ದೋಸ್? ಇನ್ ದ ಪ್ರೀವಿಯಸ್ ಆಚಾರ್ಯ, ಪಿತರ, ಪುತ್ರ, ಪಿತಾಮಹ, ಮಾತುಲಾ, ಶ್ವಶುರ, ಪೌತ್ರ, ಶಾಲ್ಯ, ಸಂಬಂಧಿ. These are the words. ಇವರೆಲ್ಲ ಇದ್ದಾರೆ. All these people are there in the army. Acharya, like Drona and Krupacharya. Pitaraha, Pitra Samana, grandfather Bhishma is there. Putra, all the children of Duryodhana and other brothers and my own children, Pandava's children, all are there fighting. Pitamaha, Pitaraha means the fathers of different people. Like Pitamaha refers to actually Bhishma and his status, like Bahalika and others. Hi. Matula means you remember maternal uncle, Sodra Mava. Shvashura refers to the Shvashura word refers to father-in-law. Pautra refers to grandsons. Shala refers to your brother-in-laws, Bhava, Bhavanenta, wife's brother or sister's brother, sister's husband or wife's brother. Shala, brother-in-law, common English word. Bhava, Bhavanenta anta kannadadalli eradu bere ಹೇಳ್ತೇವೆ ನಾವು. Sister's husband or wife's brother. Shala. So all these people are there, I am going to kill. But I don't want to kill them. Etanna hantumichhami. Even if they kill me, Madhusudana, natopi Madhusudana. Hey Krishna, Paramatma, he didn't use the word, I am using it. Hey my dear friend Krishna, even if they kill me, I am not going to kill them. That is his wording, sir. Yake? Api Trailokya Rajyasya hetoh kim nu mahikృతే. So, even if I win this war, the battle, and kill all of them and get all the 3 worlds, if we become the kings of the 3 worlds, 3 ಲೋಕಗಳ ಅಧಿಪತಿ ಆದರೂ ಸಹ, ಇವ್ರನ್ನೆಲ್ಲ ಕೊಂದ ಮೇಲೆ 3 ಲೋಕದ ಆಧಿಪತ್ಯ ಸಿಕ್ಕರೂ ಸಹ, ಅಧಿಕಾರ ಸಿಕ್ಕರೂ ಸಹ ಏನು ಉಪಯೋಗ? ಅದರಿಂದ ನಮ್ಗೆ ಏನು ಸಾಧನೆ ಮಾಡಿದಂಗಾಯ್ತು ಕೃಷ್ಣ? ಅದು ಬೇಕಾಗಿಲ್ಲ, ನಮಗದು ಬೇಕಾಗಿಲ್ಲ. ಇವ್ರನ್ನ ಎಲ್ಲ ಕೊಂದು ನನಗೆ ನೀನು ಸ್ವರ್ಗವನ್ನೇ ಕೊಡ್ತೇನೆ, ಇಂದ್ರ ಪದವಿಯನ್ನೇ ಕೊಡ್ತೇನೆ, ವೈಭೋಗವನ್ನು ಕೊಡ್ತೇನೆ, ಇಡೀ ಜಗತ್ತಿನಲ್ಲಿ ನೀನು ಏಕ ಚಕ್ರಾಧಿಪತಿಯಾಗಿರಬೇಕು, ಪಾಂಡವರಷ್ಟೇ ಚಕ್ರಾಧಿಪತಿಗಳಾಗಿರ್ತಾರೆ, ಚಕ್ರವರ್ತಿಗಳಾಗಿರ್ತಾರೆ, ತಗೊಂಡು ಏನು ಮಾಡಬೇಕು ಎಲ್ಲರೂ ಸತ್ತೋದ್ಮೇಲೆ ಅಂತ. ದಿಸ್ ಇಸ್ ರಿಪೀಟೆಡ್ಲಿ ಈಸ್ ಟಾಕಿಂಗ್ ಲೈಕ್ ದಿಸ್.
very, very, very clearly. Then he says, to continue, to support his own argument, ಮತ್ತೇನು ಹೇಳ್ತಾ ಇದ್ದಾನೆ ಅರ್ಜುನ, ನಿಹತ್ಯ ಧಾರ್ತರಾಷ್ಟ್ರಾನ್ನ ಕಾ ಪ್ರೀತಿ ಸ್ಯಾತ್ ಜನಾರ್ದನ ಪಾಪಮೇವಾಶ್ರಯೇದಸ್ಮಾನ್ ಹತ್ವೈತಾನ್ ಆತತಾಯಿನಃ. Now, he is talking like a judge, he is talking like a very reasonable person, talking like a scholar, talking like a real scholar, ಅಂದ್ರೆ ರಿಯಲ್ ವಿದ್ಯಾ ವಿಶಾರದ, ನಿಜವಾದ ವಿದ್ಯಾ ಪಾರಂಗತ, ಶಾಸ್ತ್ರ ಪಾರಂಗತನ ಹಾಗೆ ಮಾತಾಡ್ತಾ ಇದ್ದಾನೆ ಅರ್ಜುನ. ಲೈಕ್ ಎ ಸ್ಕಾಲರ್ ಹಿ ಇಸ್ ಪ್ರೆಸೆಂಟಿಂಗ್ ಹಿಸ್ ಫ್ಯಾಕ್ಟ್ಸ್ ಟು ಕೃಷ್ಣ. ಏನ್ ಹೇಳ್ತಾ ಇದ್ದಾನೆ? ಧಾರ್ತರಾಷ್ಟ್ರಾನ್ ನಿಹತ್ಯ ಕಾ ಪ್ರೀತಿ ಸ್ಯಾತ್ ಜನಾರ್ದನ. ಮೈ ಡಿಯರ್ ಫ್ರೆಂಡ್ ಜನಾರ್ದನ, by killing my own people, the children of Dhritarashtra, Dhartarashtra means children of Dhritarashtra, by killing them, what is that I am going to gain? What is the use? ಅವ್ರನ್ನ ಕೊಲ್ಲೋದ್ರಿಂದ ನನಗೆ ಏನಪ್ಪ ಲಾಭ? ಇದು ಯಾವ ದೇವರ ಪ್ರೀತಿ? ಯಾತಕ್ಕೆ ಕೊಲ್ಲಬೇಕು? ಧೃತರಾಷ್ಟ್ರನ ಮಕ್ಕಳನ್ನು ನಾನು ಯಾತಕ್ಕೆ ಕೊಲ್ಲಬೇಕು ಜನಾರ್ದನ? ನನಗೆ ಅರ್ಥ ಆಗ್ತಾ ಇಲ್ವಲ್ಲ. ಅದು ಕೊಲ್ಲೋದ್ರಿಂದ ಏನಾಗತ್ತೆ ನನಗೆ ಗೊತ್ತಿದೆ, ನಿನಗೆ ಗೊತ್ತಿಲ್ವಾ ಅಂತ. ಇಂಡೈರೆಕ್ಟ್ಲಿ ಈಸ್ ಹಿಂಟಿಂಗ್, ಐ ನೋ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್, ಆಸ್ ಇಫ್ ಯು ಡೋಂಟ್ ನೋ, ಯು ಮಸ್ಟ್ ಆಲ್ಸೋ ನೋ ಇಟ್. ಏನಂದ್ರೆ ಅನಿವಾರ್ಯ, ಯಾವ ಕಾರಣವೂ ಇಲ್ಲದೆ ನನ್ನ ಸ್ವಜನರನ್ನ, ನನ್ನವರನ್ನ, ನನ್ನ ಬಂಧುಗಳನ್ನ, ವೆನ್ ಐ ಕಿಲ್ ಮೈ ಓನ್ ಪೀಪಲ್ ಫಾರ್ ದ ಸೇಕ್ ಆಫ್ ಕಿಂಗ್ಡಮ್, ಬಟ್ ಐ ಆಮ್ ಕಿಲ್ಲಿಂಗ್ ಮೈ ಓನ್ ಪೀಪಲ್, ಈಸ್ ಇಟ್ ನಾಟ್ ಎ ಪಾಪ ದಟ್ ಐ ಆಮ್ ಅಕ್ವೈರಿಂಗ್? ಅದು ಪಾಪದ ಕೆಲಸ ಅಲ್ವಾ? ಅದು ಪುಣ್ಯದ ಕೆಲಸನಾ? ಪಾಪವನ್ನು ಗಳಿಸ್ಕೊಳ್ತಾ ಇದ್ದೇನೆ ನನ್ನವರನ್ನು ಕೊಲ್ಲೋದ್ರಿಂದ. ಸಿ, ರಿಮೆಂಬರ್, ಹಿ ಈಸ್ ಹ್ಯಾಂಕರಿಂಗ್ ಓನ್ಲಿ ಆನ್ ದಟ್ ಪಾಯಿಂಟ್. ಜೊತೆಗೆ ಟು ಮೇಕ್ ದ ಪಾಯಿಂಟ್ ವೆರಿ ಕ್ಲಿಯರ್, ಆಸ್ ಇಫ್ ಹಿ ನೋಸ್ ದ ಶಾಸ್ತ್ರ, ತನಗೆ ಶಾಸ್ತ್ರ ಅನುಭವ ಇದೆ ಅಂತ ತೋರಿಸ್ಕೊಳ್ಳಕ್ಕೆ ಇಲ್ಲಿ ಬೇರೆ ಶಬ್ದವನ್ನು ಹಾಕ್ತಾ ಇದ್ದಾನೆ. ನನ್ನವರು ಅಂತ ಹೇಳ್ತಾ ಇಲ್ಲ, ಮೊದಲು ನನ್ನವರು ಅಂತ ಹೇಳಿ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ? ಪಾಪಮೇವ ಆಶ್ರಯ ಅಸ್ಮಾನ್ ಹತ್ವೈತ ಆತತಾಯಿನಃ. ಇವರು ನನ್ನವರು ಹೌದು, ದುರ್ಯೋಧನಾದಿಗಳು ನಮ್ಮ ಬಾಂಧವರು ಹೌದು, ಆದರೆ ದೀಸ್ ದುರ್ಯೋಧನ and others who are embodiment of only adharma and papa, evil, unrighteous dealings, they are atatayi. That is the word used. So they are atatayi. Even though they are atatayi, I cannot kill them because they are mine ಅಂತ ಅರ್ಥ. ಈಗ ಏನ್ ಹೇಳ್ತಾ ಇದ್ದಾನೆ? ಎದುರಿಗಿರ್ತಕ್ಕಂಥ ದುರ್ಯೋಧನ ಆದಿ ಆತತಾಯಿಗಳನ್ನ ಕೊಂದ್ರೂ ನನಗೆ ಪಾಪವೇ ಬರುತ್ತೆ. ನಾವು ವಾಟ್ ಈಸ್ ದ ವರ್ಡ್ ಆತತಾಯಿ ಮೀನ್ಸ್ ಹಿಯರ್? ಆತತಾಯಿ ಅಂದ್ರೆ ಕಾಮನ್ ಆಗಿ ಕೆಟ್ಟವರು ಅಂತ ಅಷ್ಟೇ ಅಲ್ಲ. ಆತತಾಯಿ ಸಂಸ್ಕೃತ್ ವರ್ಡ್ ಇಸ್ ಯೂಸ್ ಸ್ಪೆಸಿಫಿಕ್ಲಿ ಹಿಯರ್ ಬೈ ವ್ಯಾಸ ಮಹರ್ಷಿ ಟು ರಿಮೈಂಡ್ ಯು ವಾಟ್ ದುರ್ಯೋಧನ ಅಂಡ್ ಅದರ್ಸ್ ಡಿಡ್ ರೈಟ್ ಫ್ರಮ್ ದ ಚೈಲ್ಡ್ಹುಡ್. ರೈಟ್ ಫ್ರಮ್ ದ ಚೈಲ್ಡ್ಹುಡ್ ಏನಪ್ಪಾ ಮಾಡಿದ್ರು? ದುರ್ಯೋಧನ ದುಶ್ಯಾಸನ ಸೇರಿಬಿಟ್ಟು ಪಾಂಡವರನ್ನ ಹೇಗಾರು ಕೊಲ್ಲಬೇಕು ಅಂತ ಸಂಚು ಮಾಡಿದ್ರಲ್ಲ, ಲಾಕ್ಷಾಗ್ರಹದಲ್ಲಿ ಸುಡ್ಲಿಕ್ಕೆ ಟ್ರೈ ಮಾಡಿದ್ರು. ದೇವರ್ ಕೆಪ್ಟ್ ಇನ್ ದಿ ಹೌಸ್ ಆಫ್ ಲ್ಯಾಕ್ ಸೋ ದಟ್ ದಿ ಲ್ಯಾಕ್ ಈಸ್ LAC, ಅರಗಿನ ಮನೆ ಸುಟ್ಟೋಯ್ತು, ಇವ್ರು ಬಚಾವಾದ್ರು. ಇನ್ಫ್ಯಾಕ್ಟ್ ದ ಭೀಮ ವಾಸ್ ಪಾಯ್ಸನ್ಡ್ ಒನ್ಸ್, somehow he escaped. ಅವ್ರ ರಾಜ್ಯವನ್ನೇ ಅಪಹರಿಸಿದ್ರಲ್ಲ, ಶಕುನಿ ತಂತ್ರದಿಂದ ರಾಜ್ಯವೇ ಹೊಡ್ಕೊಂಡ್ಬಿಟ್ಟು, ಅನ್ಯಾಯವೇ ಹೊಡ್ಕೊಂಡ್ರು. ಅದು ಒಂದು ಕೆಲಸ ಮಾಡಿದ್ದಾರೆ. ಅವ್ರನ್ನ ಕೊಲ್ಲಕ್ಕೆ ಬಂದಿದ್ದಾರೆ, ಯುದ್ಧಕ್ಕೆ ಬಂದಿದ್ದಾರೆ, ನಿಮ್ಮ ರಾಜ್ಯ ಬಿಟ್ಕೊಡಲ್ಲ ಅಂತ ಹೇಳ್ತಾರೆ. ಅರ್ಧ ರಾಜ್ಯ ಅವರಿಗೆ ಅವ್ರ ಪಾಲಿಗೆ ಬರಬೇಕಾಗಿದ್ದು ಬಿಟ್ಕೊಡಕ್ಕೂ ತಯಾರಿಲ್ಲ. ಸೊ ಒಂದೊಂದ ಎರಡೆರಡ ಎಲ್ಲಾ ತಪ್ಪುಗಳನ್ನು ಮಾಡಿರತಕ್ಕಂಥವರು. ಆತತಾಯಿ ಅಂತ ಶಬ್ದ ಇದೆ. ಆತತಾಯಿ ಅನ್ನೋದು ಒಂದು ಸಂಸ್ಕೃತ ಶಬ್ದ. ಆತತಾಯಿ ಡೆಫಿನೇಷನ್ ಏನಪ್ಪಾ? ವಾಟ್ ಇಸ್ ದ ಡೆಫಿನೇಷನ್ ಆಫ್ ಆತತಾಯಿ? ಯಾರಿಗಾದರೂ ವಿಷ ಹಾಕಿದ್ರೆ, ಯಾರ್ದಾರು ಐಶ್ವರ್ಯವನ್ನು ಕಬಳಿಸ್ಬಿಟ್ರೆ, ವಿನಾಕಾರಣ ಯಾರ ಮೇಲಾದ್ರೂ ಯುದ್ಧಕ್ಕೆ ಬಂದ್ರೆ, ವಿನಾಕಾರಣ ಕೊಂದ್ರೆ, ಅಂಥವರು ಆತತಾಯಿಗಳು. ಅಂಥ ಆತತಾಯಿಗಳನ್ನ ನೀವು ಕೊಲ್ಲೋದ್ರಲ್ಲಿ ಏನೂ ತಪ್ಪಿಲ್ಲ. ಸೊ ಅಬ್ಸಲ್ಯೂಟ್ಲಿ
if you kill such a Atatai, it is as per the rules, so you don't incur any papa. That is very clear. ರಾಜ್ಯಶಾಸ್ತ್ರದಲ್ಲಿ ಇದು ಬಹಳ ಸ್ಪಷ್ಟವಾಗಿದೆ, ರಾಜನೀತಿಯಲ್ಲಿ ಬಂದಿದೆ, ರಾಜಧರ್ಮದಲ್ಲಿ ಇದೆ. ಆತತಾಯಿಗಳನ್ನು ಕೊಂದರೆ ತಪ್ಪಿಲ್ಲ, ಅದು ಅರ್ಜುನನ ಗೊತ್ತಿದೆ. ತೋರಿಸ್ಕೊಡ್ಬೇಕು ಕೃಷ್ಣದ್ರಿಗೆ. ಇವರು ಇಷ್ಟೆಲ್ಲ ತಪ್ಪು ಮಾಡಿ ಆತತಾಯಿಗಳು ಅಂತ ಅನಿಸ್ಕೊಂಡ್ರು, ಇವ್ರನ್ನ ಕೊಲ್ಲಕ್ಕೆ ನನಗೆ ಅಧಿಕಾರ ಇದೆ, ನನಗೆ ಅಂದ್ರೆ ನಮ್ಮ ಪಾಂಡವರಿಗೆ ಅಧಿಕಾರ ಇದೆ ಅಂತ ಲೆಕ್ಕ ಹಾಕಿದ್ರು, ಇನ್ ಸ್ಪೈಟ್ ಆಫ್ ಆಲ್ ದಿ ಪಾಯಿಂಟ್ಸ್ favoring us to kill them as per the law, as per Rajadharma, as per the definition of Atatai, still Swajana, Mama, Nannavaru, I can't kill them. Avarna kondre ನನಗೆ ಪಾಪ ಬರುತ್ತಲ್ಲಪ್ಪ ಜನಾರ್ದನ. ಕೃಷ್ಣ, ನನ್ನವರು ಆಗ್ತಿರೋದು ಹೇಗಪ್ಪ ಕೊಲ್ಲೋದು? ನನಗೆ ಶ್ರೇಯಸ್ಸಾಗಲ್ಲ, ನನಗೆ ಪಾಪವೇ ಕಟ್ಕೊಳುತ್ತಲ್ಲಪ್ಪ. ಆತತಾಯಿಗಳಾದರೂ ಸಹಿತ ಅವರು ಕೊಲ್ಲಕ್ಕೆ ಮನಸ್ಸಿಲ್ಲ. ಅಂದ್ರೆ even though they are qualified to be killed, Arjuna is making this point. See, like a Supreme Court lawyer, I think Ram Jethmalani should learn from Arjuna how to argue. So even though they are qualified to be killed, still I don't want to kill them. Look at the beautiful argument Arjuna is making. If you and me were to be there in the place of Krishna, we would have said, yes Arjuna, yes, we'll go back. See, that is how the arguments, this sloka Maharshi has interpreted so beautifully here. Tasmanarha vayam hantum dhartrashtraन् swabandhavan swajanam hi khatam hatva sukhinam syama madhava. Again swajanam word is used. Again 37 shloka, Swajanam word is used. Swajanam hi khatam hatva sukhina syama madhava. Madhusudana, Janardana, Krishna, Swajanam hi hatva katham sukhinaha syama. How we can be sukhi, how we can prosper, how we can enjoy by killing my own people. Matte Swajana. So remember, Anugita, in the Upasamhara, what Lord said to Arjuna? Anugita? Mameti bhavet mrityu na mameti brahma shashvatam. The final charana of the shloka. Mameti bhavet mrityu na mameti brahma shashvatam. So as long as the attachment is there, you are stuck in this cycle of birth and death. ಬಿಡುಗಡೆ ಇಲ್ಲ ಅಂತ ಅರ್ಥ. ಎಲ್ಲಿವರೆಗೆ ಬರೀ ನನ್ನವರು ನನ್ನವರು ನಾನು ಅಂತ ಭಾವ ಇದೆಯೋ ಅಲ್ಲಿವರೆಗೆ ಬಿಡುಗಡೆ ಇಲ್ಲ, ಖಂಡಿತ ಇಲ್ಲ. ಸೊ ಸರ್ವಕಾಲಿಕ ಸತ್ಯ, ದಟ್ ಇಸ್ ದ ಚರಮ ಶ್ಲೋಕ, ದ ಫೈನಲ್ ಉಪದೇಶ ದೇರ್ ಇನ್ ಅನುಗೀತ. The final upadesha there in Anugita is equivalent to, once I have told, it is equivalent to the final upadesha what he has given in 18th chapter, 65th shloka of Bhagavad Gita. Mahashuchaha. Similar to that, but this is different. See, here he says Mahashuchaha. There he says Mameti bhavet mrityuh na mameti brahma shashvatam. All are upadesha by Lord only for us, for the mankind, for the humanity. So same thing he is using. So by killing my own people, how I can be sukhi? Yaru, my own people andre. He makes it very clear in the beginning. Tasman arhya vayam hantum dhartrashtraन् swabandhavan. ಧೃತರಾಷ್ಟ್ರನ ಮಕ್ಕಳು ನನ್ನ ಬಂಧುಗಳೇ ಆಗಿದ್ದಾರೆ, ನನ್ನ ಸ್ವಜನರೇ ಆಗಿದ್ದಾರೆ. The sons of Dhritarashtra, king, they are my own people, my own cousins, my own cousin brothers, and their children, their wives, everything. So they are my relatives, close relatives. How can I be happy by killing them? You tell me, how can I be happy? So these are the initial point Arjuna is placing in front of Krishna before he gives his real heart. ಮುಂದೆ ಏನು ಪಾಯಿಂಟ್ ಹೇಳ್ತಾನೆ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್, ದಿ ನೆಕ್ಸ್ಟ್ 38 ಶ್ಲೋಕ ಆನ್ವರ್ಡ್ಸ್ ಏನು ಬರುತ್ತಲ್ಲ ಅರ್ಜುನ ವಿಷಾದ ಯೋಗ,
One leads to the other. One leads to the other. Logically he is arguing now. So, as a foundation to his argument, now these things he has made it very clear. So, he is hankering on one point. Mama, Mameti, Swajana, Dhaturashtan, Swabandhavan, Swabandhavaru, my own relation, all these things. That is how the Yogamaya has caught. ಮೋಹದಲ್ಲಿ ಮನಸ್ಸು ಮುಳುಗದಾಗ ಏನಾಯಿತು ಅಂದ್ರೆ ಆತನಿಗೆ ಕರ್ತವ್ಯ ಮರ್ತು ಹೋಯಿತು. ಹಿ ಫರ್ಗಾಟ್ ಇಸ್ ಬೌಂಡನ್ ಡ್ಯೂಟಿ. ದಿ ಬೌಂಡನ್ ಡ್ಯೂಟಿ ಆಫ್ ಎ ಕ್ಷತ್ರಿಯ ಇನ್ ದ್ವಾಪರ ಯುಗ ವಾಸ್ ಟು ಫೈಟ್. ವೆನ್ ಯು ಎಂಟರ್ ದ ವಾರ್ ವಿತ್ ದ ಐಡಿಯಾ ಟು ಫೈಟ್, ದಟ್ ಈಸ್ ಯುವರ್ ಬೌಂಡನ್ ಡ್ಯೂಟಿ ಆರ್ ಆಕ್ಷನ್. ದಟ್ ಈಸ್ ಎ ಕರ್ಮ. ಅದು ನಿಜವಾದ ಸ್ವಕರ್ಮ. ಅದು ನಮ್ಮ ನಿಜವಾದ ಧರ್ಮ. ಕ್ಷತ್ರಿಯರಿಗೆ ಯಾವುದಪ್ಪ ಸ್ವಧರ್ಮ? ಯಾವುದು ಅಂದ್ರೆ, ವಾಟ್ ಈಸ್ ದ ರೈಟಿಯಸ್ ವೇ ಫಾರ್ ಎ ಕ್ಷತ್ರಿಯ? ಹಿ ಹ್ಯಾಸ್ ಟು ಫೈಟ್. ವೆನ್ ಯು ಹ್ಯಾವ್ ಎಂಟರ್ಡ್ ದ ವಾರ್, ಯು ಹ್ಯಾವ್ ಟು ಫೈಟ್. ಸಿ, ಆಫ್ಟರ್ ನೋಯಿಂಗ್ ಆಲ್ ಪ್ರೋಸ್ ಅಂಡ್ ಕಾನ್ಸ್, ಯು ಹ್ಯಾವ್ ಎಂಟರ್ಡ್ ದ ವಾರ್. ಇದು ಯುದ್ಧ ತಾನಾಗೆ ಸುಮ್ಮನೆ ಆಗ್ತಾ ಇಲ್ಲ. ಎಲ್ಲವನ್ನೂ ಯೋಚನೆ ಮಾಡಿ, ಯುದ್ಧ ಆಗದೆ ಇರೋದಕ್ಕೆ ಏನೇನು ಮಾಡಬಹುದೋ ಎಲ್ಲವನ್ನೂ ಮಾಡಿ, ಬೈ ಎಕ್ಸಾಸ್ಟಿಂಗ್ ಆಲ್ avenues, see, finally, inevitably, the war has begun. The battle has begun. So, after exhausting everything, you have the only last resort, war. Now, how can you refuse? That's what the Krishna, later he starts. He starts telling him means for the whole mankind, you have to do your duty correctly, Baba. Don't think that you are the greatest scholar. Don't think that you interpret dharma in your way. Dharma is different. Karma is different. I am going to interpret for you. Listen to me. So that is Upadesha he gives. So what Upadesha is giving? To all of us. Actually to all of us. ಆದ್ರಿಂದ ಇಲ್ಲಿಗೆ 37ನೇ ಶ್ಲೋಕಕ್ಕೆ ಗುರುಗಳ ಸಂಕಲ್ಪದಂತೆ ಮತ್ತೆ ಗುರುವಂದನೆಯಿಂದ ನಿಲ್ಲಿಸ್ತಾ ಇದ್ದೇವೆ ವ್ಯಾಖ್ಯಾನ. ಜೊತೆಗೆ ಮಂಗಳಾಚರಣದ ಶ್ಲೋಕದ ಜೊತೆಗೆ ಇವತ್ತಿನ ವ್ಯಾಖ್ಯಾನ ನಿಲ್ತಾ ಇದೆ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಹರಿ ಓಂ ತತ್ಸತ್. ನಮೋ ರಾಜ